ನೀವು ಇಹಲೋಕದ ಭ್ರಮೆಗಳಲ್ಲಿ ಸಿಲುಕಿ ಅಜ್ಞಾನದ ಕತ್ತಲೆಯಲ್ಲಿ ಕಂಗೆಟ್ಟಿರುವಿರಿ. ನಿಮ್ಮ ಅಂತರಂಗದಲ್ಲಿ ನಡೆಯುತ್ತಿರುವ ನಿಜವಾದ ಯುದ್ಧದ ರಹಸ್ಯವನ್ನು ನಾವು ನಿಮಗೆ ಈಗ ತಿಳಿಸುತ್ತೇವೆ. ನೀವು ಅಸುರರಿಗಿಂತಲೂ ಕೆಳಗೆ ಪತನಗೊಳ್ಳಬೇಕೆ ಅಥವಾ ದೇವತೆಗಳಿಗಿಂತ ಎತ್ತರಕ್ಕೆ ಏರಿ ಪರಮಾತ್ಮನನ್ನು ಸೇರಬೇಕೆ? ಈ ನಿರ್ಧಾರದ ದಿವ್ಯ ಮಾರ್ಗ ನಮ್ಮ ಬಳಿಯಿದೆ. ನಿಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ನಾವು ನಿಮಗೆ ಮಾರ್ಗದರ್ಶನ ನೀಡುತ್ತೇವೆ. ಮನುಷ್ಯನ ಬಗ್ಗೆ ಹೇಳುವುದಾದರೆ, ಅವನು ಕೆಳಗೆ ಬೀಳಲು ಬಯಸಿದರೆ ಅಸುರರಿಗಿಂತಲೂ ಕೆಳಗೆ ಬೀಳಬಹುದು ಮತ್ತು ಮೇಲೆ ಏರಲು ಬಯಸಿದರೆ ದೇವತೆಗಳಿಗಿಂತಲೂ ಎತ್ತರಕ್ಕೆ ಏರಬಹುದು. ಮನುಷ್ಯನು ಈ ಸೃಷ್ಟಿಯಲ್ಲಿರುವ ಏಕೈಕ ಪ್ರಾಣಿಯಾಗಿದ್ದಾನೆ. ಅದು ಪರಮಾತ್ಮನವರೆಗಿನ ದೂರವನ್ನು ಕ್ರಮಿಸಬಹುದು. ಮತ್ತು ಇದನ್ನು ಹೇಳುತ್ತಿರುವವರು ನಾವಲ್ಲ, ನಮ್ಮ ಶಾಸ್ತ್ರಗಳೇ ಹೇಳುತ್ತವೆ. ಪ್ರಿಯ ಭಕ್ತರೇ, ನಾವು ಒಂದು ಹೊಸ ದಿವ್ಯ ಸರಣಿಯನ್ನು ಪ್ರಾರಂಭಿಸುತ್ತಿದ್ದೇವೆ. ಅದರ ಹೆಸರು ಭಗವದ್ಗೀತೆಯ ಪಾಠಗಳು. ಈ ಪವಿತ್ರ ಸರಣಿಯಲ್ಲಿ ನಾವು ನಿಮ್ಮೊಂದಿಗೆ ಶ್ರೀಮದ್ ಭಗವದ್ಗೀತೆಯ ವಿವಿಧ ಅಧ್ಯಾಯಗಳಿಗೆ ಸಂಬಂಧಿಸಿದ ಗೂಢ ಶಿಕ್ಷಣಗಳನ್ನು ಹಂಚಿಕೊಳ್ಳಲು ಪ್ರಯತ್ನಿಸುವೆವು. ಪ್ರತಿ ಅಧ್ಯಾಯವೂ ನಮಗೆ ಏನು ವಿವರಿಸಲು ಪ್ರಯತ್ನಿಸುತ್ತದೆ, ಅದರ ಸಾರ ಏನು ಮತ್ತು ಅದು ನಿಮ್ಮ ಜೀವನಕ್ಕೆ ಹೇಗೆ ಸಕಾರಾತ್ಮಕವಾದ ದಿಕ್ಕನ್ನು ನೀಡಬಲ್ಲದು ಎಂಬುದನ್ನು ತಿಳಿದುಕೊಳ್ಳಲು ನಾವು ನಿಮಗೆ ಸಹಾಯ ಮಾಡುವೆವು. ಶಾಸ್ತ್ರಗಳನ್ನು ಓದುವ ಮತ್ತು ಅರ್ಥಮಾಡಿಕೊಳ್ಳುವ ಜಿಜ್ಞಾಸೆ ನಿಮ್ಮ ಹೃದಯದಲ್ಲಿ ಜಾಗೃತಗೊಳ್ಳಬೇಕು ಎಂಬುದೇ ನಮ್ಮ ಪರಮ ಉದ್ದೇಶವಾಗಿರುತ್ತದೆ. ಜೈ ಶ್ರೀ ರಾಧೇಕೃಷ್ಣ ಭಕ್ತರೇ, ನಿಮ್ಮ ಸ್ವಂತ ಆಧ್ಯಾತ್ಮಿಕ ಚಾನೆಲ್ ಆದ ಗೀತಾಜ್ಞಾನಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ನಾವು ನಿಮ್ಮ ಜೀವನಕ್ಕೆ ಸಕಾರಾತ್ಮಕ ದಿಕ್ಕನ್ನು ನೀಡಲು ನಿರಂತರವಾಗಿ ಪ್ರಯತ್ನಿಸುತ್ತೇವೆ. ನಾವು ನಿಮಗೆ ವಿನಂತಿಸುತ್ತೇವೆ, ಈ ದಿವ್ಯ ಜ್ಞಾನದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ ಮತ್ತು ನಮ್ಮ ಈ ಪವಿತ್ರ ಪ್ರಯತ್ನವು ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ಕಡ್ಡಾಯವಾಗಿ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆಯಿರಿ. ಅದರ ಜೊತೆಗೆ ನಮ್ಮ ಗೀತಾಜ್ಞಾನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿರಿ. ಇದರಿಂದ ನಮ್ಮ ಹೊಸ ಪ್ರೇರಣಾದಾಯಕ ವಿಡಿಯೋಗಳು ಮೊಟ್ಟಮೊದಲಿಗೆ ನಿಮ್ಮ ಬಳಿ ತಲುಪುತ್ತವೆ. ಹಾಗಾದರೆ ನಾವು ಮುಂದೆ ಸಾಗೋಣ. ಶ್ರೀಮದ್ ಭಗವದ್ಗೀತೆಯ ಬಗ್ಗೆ ನಮ್ಮ ಶಾಸ್ತ್ರಗಳು ಹೀಗೆ ಹೇಳುತ್ತವೆ. ಏಕಂ ಶಾಸ್ತ್ರಂ ದೇವಕೀಪುತ್ರ ಗೀತಂ, ಏಕೋ ದೇವೋ ದೇವಕೀಪುತ್ರ ಏವಚ, ಮಂತ್ರೋಪ್ಯೇಕಂ ತಸ್ಯ ನಾಮಾನಿ ಯಾನಿ, ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಅಂದರೆ ಪರಮಾತ್ಮನ ಶ್ರೀಮುಖದಿಂದ ಪ್ರಕಟವಾದ ಏಕಮಾತ್ರ ಶಾಸ್ತ್ರವೆಂದರೆ ಅದುವೇ ಶ್ರೀಮದ್ಭಗವದ್ಗೀತೆ. ಮಹಾಭಾರತದ ಮಹಾಸಂಗ್ರಾಮದಲ್ಲಿ ಅನುರಾಗಿ ಅರ್ಜುನನು ಸಂಶಯ ಮತ್ತು ಮೋಹದಿಂದ ಗ್ರಸ್ತನಾಗಿ ತನ್ನ ಕರ್ತವ್ಯದಿಂದ ವಿಮುಖನಾಗಲು ಪ್ರಾರಂಭಿಸಿದಾಗ ಆಗ ಶ್ರೀಕೃಷ್ಣನು ಆತನಿಗಾಗಿ ನೀಡಿದ ದಿವ್ಯ ಉಪದೇಶವೇ ಗೀತೆ. ಆ ಉಪದೇಶವು ಸಂಪೂರ್ಣ ಮಾನವ ಕುಲಕ್ಕೆ ಮಾರ್ಗದರ್ಶಕವಾಗಿ ಮಾರ್ಪಾಡಾಯಿತು. ಈ ಸೃಷ್ಟಿಯಲ್ಲಿ ಪೂಜನೀಯರಾದ ಒಬ್ಬರೇ ದೇವರಿರುವುದಾದರೆ ಅವರು ದೇವಕೀಪುತ್ರ ಶ್ರೀಕೃಷ್ಣ ಪರಮಾತ್ಮ. ಒಂದು ವೇಳೆ ಒಂದೇ ಒಂದು ಮಂತ್ರವಿರುವುದಾದರೆ ಅದು ಅವರ ನಾಮ. ಆದರೆ ಅನೇಕ ಜನರು ಇಲ್ಲಿ ಭ್ರಮೆಗೆ ಒಳಗಾಗುತ್ತಾರೆ. ಕೇವಲ ಕೃಷ್ಣ ಕೃಷ್ಣ ಎಂಬ ನಾಮವನ್ನು ಮಾತ್ರ ಉಚ್ಚರಿಸಬೇಕು ಎಂದು ಅವರು ಯೋಚಿಸುತ್ತಾರೆ. ಆದರೆ ಶ್ರೀಕೃಷ್ಣನು ಸ್ವತಃ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೀಗೆ ಹೇಳಿರುವನು, ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಹರನ್ ಮಾಮನುಸ್ಮರಾನ್. ಅಂದರೆ ನನ್ನ ನಿಜವಾದ ನಾಮವು ಓಂ ಆಗಿದೆ, ಅದುವೇ ಅಕ್ಷರ ಬ್ರಹ್ಮನ ಸಂಕೇತ. ಒಂದು ವೇಳೆ ಯಾರಾದರೂ ಶುದ್ಧ ಮತ್ತು ನಿಜವಾದ ಭಾವದಿಂದ ಜಪ ಮಾಡಲು ಬಯಸುವುದಾದರೆ ಅವರು ಓಂಕಾರದ ಸ್ಮರಣೆ ಮಾಡಬೇಕು. ಶ್ರೀಕೃಷ್ಣನು ಅರ್ಜುನನಿಗೆ ಸೇವೆಯೇ ಏಕಮಾತ್ರ ಸತ್ಯವಾದ ಕರ್ಮ ಎಂದು ವಿವರಿಸಿದಾಗ ಆತನು ಆ ಕರ್ಮದ ಗೂಢ ರಹಸ್ಯವನ್ನು ಸಹ ಅವರಿಗೆ ತಿಳಿಸುತ್ತಾರೆ. ಈ ಸೇವೆಯು ಕೇವಲ ಒಂದು ಕರ್ಮವಲ್ಲ, ಬದಲಿಗೆ ಅದು ಪ್ರಭುವಿನ ಆರಾಧನೆಯಾಗಿದೆ. ಅದು ನಿಮ್ಮ ಜೀವನವನ್ನು ಧರ್ಮ, ಜ್ಞಾನ ಮತ್ತು ಅಂತಿಮವಾಗಿ ಮುಕ್ತಿಯ ಕಡೆಗೆ ಕೊಂಡೊಯ್ಯುತ್ತದೆ. ಹಾಗಾದರೆ ಬನ್ನಿ, ಗೀತೆಯನ್ನು ಅರ್ಥಮಾಡಿಕೊಳ್ಳುವ ಮೊದಲು, ಶ್ರೀಮದ್ ಭಗವದ್ಗೀತೆಯ ಸಾರದಲ್ಲಿ ಆಳವಾಗಿ ಪ್ರವೇಶಿಸುವ ಮೊದಲು ಕೆಲವು ಮಹತ್ವದ ಪದಗಳನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯ. ಈ ದಿವ್ಯ ಗ್ರಂಥದಲ್ಲಿ ಪದೇ ಪದೇ ಬಳಸಲಾದ ಆ ಶಬ್ದಗಳು ಯಾವುವು ಮತ್ತು ಅವುಗಳ ಗೂಢ ಅರ್ಥವನ್ನು ಗೀತೆಯಲ್ಲಿ ಬಹಳ ವಿಸ್ತಾರವಾಗಿ ವಿವರಿಸಲಾಗಿದೆ. ಆದ್ದರಿಂದ ಮೊಟ್ಟಮೊದಲಿಗೆ ಈ ಶಬ್ದಗಳ ನಿಜವಾದ ಆಶಯವನ್ನು ನಿಮಗೆ ವಿವರಿಸಲು ನಾವು ಪ್ರಯತ್ನಿಸುವೆವು. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಶ್ರೀಮದ್ ಭಗವದ್ಗೀತೆಯ ಜ್ಞಾನವನ್ನು ನೀಡಿದಾಗ ಆತನು ಮೊದಲು ಅರ್ಜುನನನ್ನು ಆ ದಿವ್ಯ ಜ್ಞಾನಕ್ಕೆ ಅರ್ಹನನ್ನಾಗಿ ಮಾಡಿದನು. ಅರ್ಜುನನು ಮೊದಲೇ ಒಬ್ಬ ಪರಾಕ್ರಮಿ ಯೋಧನಾಗಿದ್ದನು. ಆದರೆ ಕೇವಲ ಬಾಹ್ಯ ಯುದ್ಧಕ್ಕೆ ಸಿದ್ಧರಾಗಿದ್ದರೆ ಸಾಕಾಗುವುದಿಲ್ಲ. ಅವನನ್ನು ಅಂತರಂಗದ ಯುದ್ಧಕ್ಕಾಗಿ, ಅಂದರೆ ಮನಸ್ಸಿನ ಸಂಘರ್ಷಕ್ಕಾಗಿ ಸಿದ್ಧಗೊಳಿಸುವುದು ಅತ್ಯವಶ್ಯಕವಾಗಿತ್ತು. ಶ್ರೀಕೃಷ್ಣನಿಂದ ನೀಡಲ್ಪಟ್ಟ ಗೀತೆಯ ಜ್ಞಾನವು ಕೇವಲ ಲೌಕಿಕ ಜೀವನೋಪಾಯದ ಹೋರಾಟಗಳನ್ನು ಎದುರಿಸಲುವಲ್ಲ, ಬದಲಾಗಿ ಜೀವನದ ಎಲ್ಲಾ ಆಧ್ಯಾತ್ಮಿಕ ಸಂಘರ್ಷಗಳ ವಿರುದ್ಧ ಸೆಣಸಾಡಲು ಇರುವ ಜ್ಞಾನ. ಇದು ಒಂದು ಸಾಮಾನ್ಯ ಉಪದೇಶವಲ್ಲ, ಬದಲಿಗೆ ಒಂದು ಆಳವಾದ ತರಬೇತಿ.
ಇದು ಆತ್ಮವನ್ನು ಜಾಗೃತಗೊಳಿಸಲು ಪರಮೇಶ್ವರನಿಂದಲೇ ರಚಿಸಲ್ಪಟ್ಟ ಒಂದು ಆಧ್ಯಾತ್ಮಿಕ ಶಿಕ್ಷಣವಾಗಿದೆ. ಅನೇಕ ಜನರು ಗೀತೆಯನ್ನು ಕೇವಲ ಯುದ್ಧದ ಕುರಿತು ಮಾತನಾಡುತ್ತದೆ, ಅರ್ಜುನನಿಗೆ ವಿಜಯವನ್ನು ದೊರಕಿಸಿಕೊಡುವ ಬಗ್ಗೆ ಮಾತನಾಡುತ್ತದೆ ಎಂದು ಹೇಳಿ ಗೀತೆಯ ಮಹತ್ವವನ್ನು ಸೀಮಿತಗೊಳಿಸಿಬಿಡುತ್ತಾರೆ. ಆದರೆ ಸತ್ಯವೇನೆಂದರೆ, ಗೀತೆಯಲ್ಲಿ ವರ್ಣಿಸಲಾದ ಯುದ್ಧ ಕೇವಲ ಕೌರವರು ಮತ್ತು ಪಾಂಡವರ ನಡುವೆ ನಡೆದ ಕುರುಕ್ಷೇತ್ರದ ಯುದ್ಧ ಮಾತ್ರವಲ್ಲ, ಬದಲಿಗೆ ಮನುಷ್ಯನ ಅಂತರಂಗದಲ್ಲಿ ನಿರಂತರವಾಗಿ ನಡೆಯುವ ಸಂಘರ್ಷದ ಪ್ರತೀಕವಾಗಿದೆ. ಬಾಹ್ಯ ಪ್ರಪಂಚದಲ್ಲಿ ಯುದ್ಧಗಳು ಪ್ರತಿದಿನ ಬದಲಾಗುತ್ತಾ ಇರುತ್ತದೆ. ಇಂದು ಒಬ್ಬನು ವಿಜಯಿಯಾಗುತ್ತಾನೆ, ನಾಳೆ ಮತ್ತೊಬ್ಬನು ಆಗಬಹುದು. ಆದರೆ ಈ ಬಾಹ್ಯ ಯುದ್ಧಗಳಿಂದ ಅಂತಿಮವಾಗಿ ನಮಗೆ ಶಾಂತಿಯೂ ಸಿಗುವುದಿಲ್ಲ, ನಿಜವಾದ ಪರಿಹಾರವೂ ಸಿಗುವುದಿಲ್ಲ. ಗೀತೆಯಲ್ಲಿನ ಪಾತ್ರಗಳು ಕೇವಲ ಸಾಂಕೇತಿಕವಾಗಿವೆ. ಅವು ನಮ್ಮ ಅಂತರಂಗದಲ್ಲಿರುವ ಸದ್ಗುಣಗಳು ಮತ್ತು ದುರ್ಗುಣಗಳ ಪ್ರತಿನಿಧಿಗಳು. ಈ ಸಂಕೇತಗಳ ಗೂಢ ಅರ್ಥವನ್ನು ಅರ್ಥಮಾಡಿಕೊಳ್ಳುವುದೇ ಗೀತೆಯನ್ನು ಸಂಪೂರ್ಣವಾಗಿ ಗ್ರಹಿಸುವ ದಿಕ್ಕಿನಲ್ಲಿ ಇಡಬೇಕಾದ ಮೊದಲ ಹೆಜ್ಜೆಯಾಗಿದೆ. ಶ್ರೀಕೃಷ್ಣ ಪರಮಾತ್ಮನು ಸ್ವತಃ ಹೇಳಿರುವನು, ಇದಂ ಶರೀರಂ ಕೌಂತೇಯ ಕ್ಷೇತ್ರಂ ಇತಿ ಅಭಿಧೀಯತೆ. ಅನ್ವರೆ, ಹೇ ಅರ್ಜುನ, ಈ ಶರೀರವೇ ಆ ಕ್ಷೇತ್ರ, ಅಲ್ಲಿ ನಿಜವಾದ ಆಂತರಿಕ ಯುದ್ಧವು ನಡೆಯುತ್ತದೆ. ಈ ಕ್ಷೇತ್ರದಲ್ಲಿ ನೀವು ಏನೇ ಬಿತ್ತಿದರೂ ಅದು ಶುಭವಾಗಲಿ ಅಥವಾ ಅಶುಭವಾಗಲಿ ಅದೇ ಮುಂದೆ ಫಲವನ್ನು ನೀಡುತ್ತದೆ. ಈ ರೀತಿಯಲ್ಲಿ ನಮ್ಮೊಳಗೆ ನಿರಂತರವಾಗಿ ನಡೆಯುವ ಧರ್ಮ ಮತ್ತು ಅಧರ್ಮ, ಶುಭ ಮತ್ತು ಅಶುಭ, ಮೋಹ ಮತ್ತು ವಿವೇಕದ ನಡುವಿನ ಸಂಘರ್ಷದಲ್ಲಿ ವಿಜಯವನ್ನು ಗಳಿಸುವ ಶಿಕ್ಷಣವೇ ಗೀತೆಯ ವಾಸ್ತವವಾದ ಉದ್ದೇಶ. ಶ್ರೀಮದ್ ಭಗವದ್ಗೀತೆಯು ಕೇವಲ ಯುದ್ಧದ ಗ್ರಂಥವಲ್ಲ, ಬದಲಿಗೆ ಇದು ಆತ್ಮವಿಜಯದ ದಿವ್ಯ ಮಾರ್ಗದರ್ಶನವಾಗಿದೆ. ನಿಮಗೆ ಸದ್ಗುರುವಿನ ಸಾನ್ನಿಧ್ಯವು ಪ್ರಾಪ್ತವಾದಾಗ, ನೀವು ಸಾಧನೆಯನ್ನು ಸರಿಯಾದ ಮಾರ್ಗದಲ್ಲಿ ಆರಂಭಿಸಿದಾಗ, ನಿಮ್ಮ ಅಂತರಂಗದಿಂದ ಪಾಪಗಳು ನಿಧಾನವಾಗಿ ಹಿಂದೆ ಸರಿಯಲು ಪ್ರಾರಂಭಿಸುತ್ತವೆ. ನಿಮ್ಮ ಈ ಶರೀರವೇ ಧರ್ಮಕ್ಷೇತ್ರವಾಗಿ ಮಾರ್ಪಾಡಾಗುತ್ತದೆ. ಆದರೆ ನೀವು ಕಾಮ, ಕ್ರೋಧ, ಲೋಭ ಮತ್ತು ಮೋಹದಂತಹ ವಿಕಾರಗಳಿಗೆ ವಶರಾಗಿ ಜೀವನವನ್ನು ನಡೆಸಿದರೆ, ಆಗ ಇದೇ ಶರೀರವು ಒಂದು ಕುರುಕ್ಷೇತ್ರವಾಗಿ ಬದಲಾಗುತ್ತದೆ. ಅಲ್ಲಿ ನಿಮ್ಮ ಅಂತರಂಗದಲ್ಲಿ ನಿರಂತರವಾಗಿ ಸಂಘರ್ಷ, ಅಶಾಂತಿ ಮತ್ತು ನೋವು ನಡೆಯುತ್ತಾ ಇರುತ್ತದೆ. ಗುರುವೆಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಬದಲಿಗೆ ಅದೊಂದು ಪರಮ ಪ್ರೇರಣೆ, ಅದೊಂದು ಆದೇಶ, ಅದು ಮಾಡಿ ಎಂದು ಹೇಳುವ ಪ್ರೇರಣಾದಾಯಕ ಕರೆಯಾಗಿದೆ. ಏಕೆಂದರೆ ನಮ್ಮ ಚಂಚಲ ಮನಸ್ಸು ಮತ್ತು ಶರೀರವು ಪ್ರತಿ ಕ್ಷಣವೂ ಯಾವುದೋ ಒಂದು ಕ್ರಿಯೆಯಲ್ಲಿ ತೊಡಗಿರುತ್ತದೆ. ನಾವು ಏನನ್ನೂ ಮಾಡದಿದ್ದರೂ ಸಹ ನಮ್ಮ ಮನಸ್ಸು ಕನಸು ಕಾಣುತ್ತಾ ಇರುತ್ತದೆ, ಯೋಚನೆ ಮಾಡುತ್ತಾ ಇರುತ್ತದೆ, ಎಲ್ಲೋ ಒಂದು ಕಡೆ ಸದಾಕಾಲವೂ ಮಗ್ನವಾಗಿರುತ್ತದೆ. ಒಂದು ವೇಳೆ ನಾವು ಪ್ರಕೃತಿ ಮತ್ತು ವಿಷಯವಾಸನೆಗಳ ಕಡೆಗೆ ಆಕರ್ಷಿತರಾದರೆ ನಮ್ಮ ಶರೀರವು ಕುರುಕ್ಷೇತ್ರವಾಗುತ್ತದೆ. ಅಲ್ಲಿ ಮೋಹ, ದ್ವೇಷ ಮತ್ತು ಅಜ್ಞಾನದ ಸೈನ್ಯಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತದೆ. ಆದರೆ ನಾವು ಪರಮಾತ್ಮನ ಕಡೆಗೆ ನಮ್ಮ ದೃಷ್ಟಿಯನ್ನು ತಿರುಗಿಸಿದಾಗ, ಅವರ ಮಾರ್ಗದಲ್ಲಿ ನಡೆಯಲು ಪ್ರಾರಂಭಿಸಿದಾಗ, ಆಗ ಇದೇ ಶರೀರವು ಧರ್ಮಕ್ಷೇತ್ರವಾಗಿ ಮಾರ್ಪಾಡಾಗುತ್ತದೆ. ಅಲ್ಲಿ ಶಾಂತಿ, ವಿವೇಕ ಮತ್ತು ಆತ್ಮಜ್ಞಾನದ ದಿವ್ಯ ವಿಜಯವೂ ಉಂಟಾಗುತ್ತದೆ. ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರದ ನಡುವಿನ ಇದೇ ನಿಜವಾದ ಸಂಘರ್ಷ, ಮತ್ತು ಈ ಮಹಾ ಸಂಘರ್ಷವು ನಮ್ಮೊಳಗೆಯೇ ಪ್ರತಿಕ್ಷಣವೂ ನಡೆಯುತ್ತದೆ. ಈಗ ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರದ ಬಗ್ಗೆ ಮಾತನಾಡುವಾಗ ನಮ್ಮ ಅಂತರಂಗದಲ್ಲಿ ಎರಡು ಪ್ರಮುಖ ಪ್ರವೃತ್ತಿಗಳು ಸದಾಕಾಲವೂ ಸಕ್ರಿಯವಾಗಿರುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಅವಶ್ಯಕ. ಅವುಗಳೆಂದರೆ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತು. ದೈವಿ ಸಂಪತ್ತನ್ನು ಪುಣ್ಯರೂಪಿ ಪಾಂಡು ಮತ್ತು ಕರ್ತವ್ಯರೂಪಿ ಕುಂತಿಯು ಪ್ರತಿನಿಧಿಸುತ್ತಾರೆ. ಪುಣ್ಯದ ಪ್ರಕಾಶವು ನಿಮ್ಮಲ್ಲಿ ಜಾಗೃತವಾಗುವವರೆಗೆ ನಾವು ನಮ್ಮ ಕಾರ್ಯಗಳನ್ನು ಕೇವಲ ಸಾಮಾಜಿಕ ಅಥವಾ ವ್ಯಾವಹಾರಿಕ ಕರ್ತವ್ಯವೆಂದು ತಿಳಿದು ಮಾಡುತ್ತೇವೆ. ಆದರೆ ಪುಣ್ಯವು ಜಾಗೃತಗೊಂಡ ತಕ್ಷಣ, ಆತ್ಮದಲ್ಲಿ ದಿವ್ಯ ಬೆಳಕು ಮೂಡಿನ ತಕ್ಷಣ ದೈವಿ ಸಂಪತ್ತು ಸಜೀವವಾಗುತ್ತದೆ. ಆಗಲೇ ನಾವು ನಿಜವಾದ ಅರ್ಥದಲ್ಲಿ ನಮ್ಮ ಕರ್ತವ್ಯಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಏಕೆಂದರೆ ಪುಣ್ಯವಿಲ್ಲದೆ ಕರ್ತವ್ಯವು ಕೇವಲ ಒಂದು ಹೊರೆಯಾಗಿರುತ್ತದೆ. ಆದರೆ ಪುಣ್ಯವು ಜಾಗೃತಗೊಂಡಾಗ, ಆಗ ಕರ್ತವ್ಯವು ಸೇವೆಯಾಗಿ ಮಾರ್ಪಾಡಾಗುತ್ತದೆ, ಅದು ಯೋಗವಾಗುತ್ತದೆ, ಅದು ಈಶ್ವರನ ಮಾಧ್ಯಮವಾಗುತ್ತದೆ. ಕುಂತಿಯು ಪುಣ್ಯವು ಜಾಗೃತಗೊಳ್ಳುವ ಮೊದಲು, ಅಂದ್ರೆ ಪಾಂಡು ಪ್ರಕಟಗೊಳ್ಳುವ ಮೊದಲು ಯಾವುದನ್ನು ಪಡೆದಿದ್ದಳೋ ಅದುವೇ ಕರ್ಣ. ಕರ್ಣನು ಒಬ್ಬ ಸಾಮಾನ್ಯ ಪಾತ್ರನಲ್ಲ. ಅವನು ನಮ್ಮೊಳಗೆ ಹೆಪ್ಪುಗಟ್ಟಿದ ಬಂಧನಕಾರಿ ಸಂಪ್ರದಾಯಗಳ ಸಂಕೇತ. ಆ ಸಂಪ್ರದಾಯಗಳು ಯಾವುವು ಎಂದರೆ, ಅವು ನಮಗೆ ಬಾಲ್ಯದಿಂದಲೇ ಸಂಸ್ಕಾರಗಳು, ನಂಬಿಕೆಗಳು ಮತ್ತು ಸಾಮಾಜಿಕ ಮರ್ಯಾದೆಗಳ ರೂಪದಲ್ಲಿ ಕಲಿಸಲ್ಪಟ್ಟಿರುತ್ತವೆ. ಕರ್ಣ ನಮ್ಮ ಮನಸ್ಸಿನ ಆಪದರ. ಅದು ಸತ್ಯಕ್ಕಿಂತ ಮೊದಲು ರೂಪುಗೊಳ್ಳುತ್ತದೆ. ಅದು ಜನ್ಮಕ್ಕಿಂತ ಮೊದಲಲ್ಲ, ಆದರೆ ದಿವ್ಯ ತಿಳುವಳಿಕೆಗಿಂತ ಮೊದಲೇ ನಮ್ಮೊಳಗೆ ಸಕ್ರಿಯವಾಗಿ ಬಿಡುತ್ತದೆ. ಇದೇ ಕರ್ಣವು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರಿದಾಗ
ನಾವು ಕೇವಲ ಸಮಾಜ ಮತ್ತು ಸಂಪ್ರದಾಯಗಳ ಪ್ರಕಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ, ಆತ್ಮದ ಆಳವಾದ ಕರೆಯನ್ನು ಅಡಗಿಸಿಬಿಡುತ್ತೇವೆ. ಆದರೆ ಯಾವ ದಿನ ಪುಣ್ಯವು ಜಾಗೃತಗೊಳ್ಳುತ್ತದೆಯೋ ಅದೇ ದಿನ ದೈವೀ ಸಂಪತ್ತು ಸಹ ಪ್ರಕಟವಾಗುತ್ತದೆ. ಮತ್ತು ಈ ಸಂಪತ್ತು ಜಾಗೃತಗೊಂಡಾಗ ನಿಮ್ಮ ಅಂತರಂಗದಲ್ಲಿ ಧರ್ಮರೂಪಿ ಯುಧಿಷ್ಠಿರನ ಜನನವಾಗುತ್ತದೆ. ಅನುರಾಗರೂಪಿ ಅರ್ಜುನನು ಉದ್ಭವಿಸುತ್ತಾನೆ. ಆ ಅರ್ಜುನನು ಭಗವಂತನ ಕಡೆಗೆ ತೀವ್ರವಾಗಿ ಆಕರ್ಷಿತನಾಗುತ್ತಾನೆ. ಆತನು ಈ ನಿರ್ಧಾರವನ್ನು ತೆಗೆದುಕೊಳ್ಳುವನು, ತಾನು ಈಶ್ವರನನ್ನು ಪಡೆಯಬೇಕು, ಆ ದಿವ್ಯ ಜ್ಞಾನವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಬೇಕು ಎಂದು. ಮತ್ತು ಈ ಅನುರಾಗದ ಮೊಳಕೆಯು ನಿಮ್ಮ ಅಂತರಂಗದಲ್ಲಿ ಒಡೆದಾಗ ಆಗಲೇ ನೀವು ಭಗವದ್ಗೀತೆಯನ್ನು ಅರ್ಥಮಾಡಿಕೊಳ್ಳಲು ಯೋಗ್ಯರಾಗುತ್ತೀರಿ. ನಂತರ ನಿಮ್ಮೊಳಗೆ ಭಾವರೂಪಿ ಭೀಮನು ಜಾಗೃತನಾಗುತ್ತಾನೆ. ಆ ಪ್ರಬಲ ಭಾವನೆಯು ಧರ್ಮಕ್ಕಾಗಿ ಪ್ರತಿಯೊಂದು ಸವಾಲಿಗೆ ಡಿಕ್ಕಿ ಹೊಡೆಯಲು ಸಿದ್ಧವಾಗಿರುತ್ತದೆ. ನಿಯಮರೂಪಿ ನಕುಲನು ನಿಮ್ಮ ಜೀವನದಲ್ಲಿ ವ್ಯವಸ್ಥೆಯನ್ನು ತರುತ್ತಾನೆ, ಶಿಸ್ತಿನ ಭಾವನೆಯನ್ನು ತರುತ್ತಾನೆ. ಸತ್ಸಂಗರೂಪಿ ಸಹದೇವನು ನಿಮ್ಮನ್ನು ಸತ್ಸಂಗದ ಕಡೆಗೆ, ಜ್ಞಾನದ ಕಡೆಗೆ, ಸಾಧು ಸಂತರ ಕಡೆಗೆ ಕೊಂಡೊಯ್ಯುತ್ತಾನೆ. ಮತ್ತು ಇದರ ಜೊತೆಗೆ ಸಾತ್ವಿಕತೆ ರೂಪಿ ಸಾತ್ವಿಕಿಯೂ ಸಹ ನಿಮ್ಮ ದಿವ್ಯ ಸ್ವಭಾವದಲ್ಲಿ ಲೀನವಾಗುತ್ತಾಳೆ. ಅದು ನಿಮ್ಮ ಜೀವನವನ್ನು ನಿರ್ಮಲಗೊಳಿಸುತ್ತದೆ. ಈ 7 ಸಾತ್ವಿಕ ಪ್ರವೃತ್ತಿಗಳು ಒಂದೇ ಸಲ ಜಾಗೃತಗೊಂಡಾಗ ನಿಮ್ಮ ಮನಸ್ಸು ಕರ್ತವ್ಯದ ಮೂಲಕ ಭಾವದ ಪರಮ ವಿಜಯದ ಕಡೆಗೆ ಮುಂದುವರಿಯುತ್ತದೆ. ಮತ್ತು ಇದನ್ನೇ ಕುಂತಿಭೋಜ ಎಂದು ಕರೆಯಲಾಗುತ್ತದೆ. ಅಲ್ಲಿ ಕರ್ಮ ಮತ್ತು ಭಾವನೆಯ ಪರಿಪೂರ್ಣ ಸಮತೋಲನವಿರುತ್ತದೆ. ಈ 7 ಪ್ರವೃತ್ತಿಗಳನ್ನು 7 ಅಕ್ಷೋಹಿಣಿ ಸೈನಿಗಳ ರೂಪದಲ್ಲಿ ಚಿತ್ರಿಸಲಾಗಿದೆ. ಅಕ್ಷ ಎಂದರೆ ದೃಷ್ಟಿ, ಸತ್ಯದ ಕಡೆಗೆ ನೋಡುವ ಆ ವಿವೇಕದ ದೃಷ್ಟಿಕೋನ. ಇವು 7 ಮೆಟ್ಟಿಲುಗಳು, 7 ಆಧ್ಯಾತ್ಮಿಕ ಭೂಮಿಕೆಗಳು. ಅವು ನಮ್ಮನ್ನು ಪರಮಾತ್ಮನವರೆಗಿನ ದಿವ್ಯ ಪ್ರಯಾಣದಲ್ಲಿ ಕರೆದೊಯ್ಯುತ್ತವೆ. ಈ ಲೆಕ್ಕಾಚಾರಗಳು ಕೇವಲ ಸಾಂಕೇತಿಕವಲ್ಲ, ಬದಲಿಗೆ ಆತ್ಮಿಕ ವಿಕಾಸದ 7 ಪವಿತ್ರ ಹಂತಗಳು. ಮತ್ತು ಈ ಪ್ರವೃತ್ತಿಗಳು, ಈ ದೈವೀ ಶಕ್ತಿಗಳು ಅನಂತವಾಗಿವೆ. ಅವುಗಳಿಗೆ ಯಾವುದೇ ಮಿತಿಯಿಲ್ಲ. ಈಗ ನಾವು ಆಸುರಿ ಸಂಪತ್ತಿನ ಬಗ್ಗೆ ಮಾತನಾಡುವುದಾದರೆ, ಅಂದರೆ ನಮ್ಮೊಳಗೆ ಉದ್ಭವಿಸುವ ಆ ಕುರುಕ್ಷೇತ್ರದಲ್ಲಿ ನಮ್ಮ 10 ಇಂದ್ರಿಯಗಳು ಮತ್ತು 1 ಚಂಚಲ ಮನಸ್ಸು ಸೇರಿರುತ್ತವೆ. ಇವೆಲ್ಲವೂ ಒಟ್ಟು 11 ಸೈನ್ಯಗಳನ್ನು ರೂಪಿಸುತ್ತವೆ. ಅವು ಆಸುರಿ ಪ್ರವೃತ್ತಿಗಳನ್ನು ಪ್ರತಿನಿಧಿಸುತ್ತವೆ. ಈ ಕುರುಕ್ಷೇತ್ರದ ರಾಜನು ಧೃತರಾಷ್ಟ್ರ. ಆತನು ಯಾರೆಂದರೆ ಸತ್ಯವನ್ನು ತಿಳಿದಿರುವವನು, ಧರ್ಮದ ಉಪದೇಶಗಳನ್ನು ಕೇಳಿರುವವನು, ಆದರೂ ಕಣ್ಣು ಮುಚ್ಚಿಕೊಂಡು ಮೋಹದಲ್ಲಿ ಜೀವನ ನಡೆಸುತ್ತಾನೆ. ಆತನೇ ಧೃತರಾಷ್ಟ್ರ. ಆತನು ಸಂಪೂರ್ಣ ಅಜ್ಞಾನದ ಪ್ರತೀಕ. ಆತನಿಗೆ ತನ್ನ ವೈಯಕ್ತಿಕ ಮೋಹಕ್ಕಿಂತ ಬೇರೇನೂ ಕಾಣುವುದಿಲ್ಲ. ಅವನ ಜೀವನ ಸಂಗಾತಿಯಾದ ಗಾಂಧಾರಿ ನಮ್ಮ ಇಂದ್ರಿಯಗಳ ಮೇಲೆ ಆಧಾರಿತ ಪ್ರವೃತ್ತಿಯನ್ನು ಪ್ರತಿನಿಧಿಸುತ್ತಾಳೆ. ಆಕೆ ಬೇಕೆಂದೇ ತನ್ನ ಕಣ್ಣುಗಳಿಗೆ ಪಟ್ಟಿಯನ್ನು ಕಟ್ಟಿಕೊಂಡಿರುತ್ತಾಳೆ. ಇದರಿಂದ ಆಕೆಗೆ ಸತ್ಯವು ಗೋಚರವಾಗುವುದಿಲ್ಲ. ಇವರಿಬ್ಬರ ಸಂತಾನ ರೂಪದಲ್ಲಿ ಮೋಹವನ್ನು ದುರ್ಯೋಧನನು ಪ್ರತಿನಿಧಿಸುತ್ತಾನೆ. ಅದೇ ಮೋಹವು ಎಲ್ಲ ಸಮಸ್ಯೆಗಳ ಮೂಲ. ಅದೇ ನಮಗೆ ಈ ಕ್ಷಣಿಕ ಸಂಸಾರದೊಂದಿಗೆ ಬಿಗಿಯಾಗಿ ಬಂಧಿಸಿ ಇಡುತ್ತದೆ. ಇದರ ನಂತರ ಬರುವವನು ದುರ್ಬುದ್ಧಿರೂಪಿ ದುಶ್ಯಾಸನ. ಇವನ ಬುದ್ಧಿ ಭ್ರಷ್ಟಗೊಂಡಿರುತ್ತದೆ ಮತ್ತು ಸರಿಯಾದದೇನು ತಪ್ಪಾದುದೇನು ಎಂಬ ಭೇದವನ್ನು ಮಾಡಲು ಮರೆತು ಬಿಟ್ಟಿರುತ್ತಾನೆ. ನಂತರ ಭೀಷ್ಮರು ಬರುತ್ತಾರೆ. ಅವರು ಭ್ರಮೆಯ ಸಂಕೇತ. ಈ ಭ್ರಮೆಯಿಂದಾಗಿಯೇ ಮನುಷ್ಯನು ಜೀವನದುದ್ದಕ್ಕೂ ಒಂದೇ ಸತ್ಯವನ್ನು ಹಿಡಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ಪಾತ್ರಗಳು ಮತ್ತು ಪ್ರವೃತ್ತಿಗಳ ವಿಸ್ತಾರವನ್ನು ಗೀತೆಯಲ್ಲಿ ಬಹಳ ಸಾಂಕೇತಿಕ ಭಾಷೆಯಲ್ಲಿ ಮಾಡಲಾಗಿದೆ. ಇದರಿಂದ ನಾವು ನಮ್ಮೊಳಗ ನಡೆಯುತ್ತಿರುವ ಧರ್ಮ ಮತ್ತು ಅಧರ್ಮದ ಯುದ್ಧವನ್ನು ಸ್ಪಷ್ಟವಾಗಿ ಗುರುತಿಸಬಹುದು ಮತ್ತು ವಿವೇಕದಿಂದ ವಿಜಯದ ಮಾರ್ಗವನ್ನು ಆಯ್ದುಕೊಳ್ಳಬಹುದು. ಇವರ ಬಗ್ಗೆ ನಾವು ಮುಂದೆ ಮತ್ತಷ್ಟು ವಿಸ್ತಾರವಾಗಿ ಮಾತನಾಡುವೆವು. ಈ ಎಲ್ಲ ಪಾತ್ರಗಳು ಮತ್ತು ಪ್ರವೃತ್ತಿಗಳ ನಡುವೆ ಮತ್ತೊಬ್ಬ ಪುಣ್ಯಾತ್ಮನು ಸಹ ಅಸ್ತಿತ್ವದಲ್ಲಿದ್ದಾನೆ. ಆತನೇ ವಿದುರ. ಆತನು ಸ್ವತಃ ಅಜ್ಞಾನದ ವಾತಾವರಣದಲ್ಲಿ ವಾಸಿಸುತ್ತಾನೆ. ಆದರೆ ಆತನ ದೃಷ್ಟಿಯು ಸದಾ ಪಾಂಡವರ ದಿವ್ಯ ಕಾರ್ಯಗಳ ಮೇಲೆ ನೆಟ್ಟಿರುತ್ತದೆ. ಆತನ ಮನಸ್ಸು, ಆತನ ಚೇತನವು ಯಾವಾಗಲೂ ಧರ್ಮದ ಕಡೆಗೆ ತೀವ್ರವಾಗಿ ಆಕರ್ಷಿತವಾಗಿರುತ್ತದೆ. ಆತನು ಅವರೊಂದಿಗೆ ಸೇರಿಕೊಳ್ಳಲು ಬಯಸುತ್ತಾನೆ, ಅವರ ಮಾರ್ಗದಲ್ಲಿ ನಡೆಯಲು ಪ್ರಯತ್ನಿಸುತ್ತಾನೆ. ವಿದುರನು ಆ ಪಾತ್ರ. ಆತನು ಅಧರ್ಮದ ನಡುವೆ ಇದ್ದು ಕೂಡ ಧರ್ಮದ ಹುಡುಕಾಟ ಮಾಡುತ್ತಾನೆ. ಅಜ್ಞಾನದಲ್ಲಿ ಇದ್ದರೂ ಕೂಡ ಪ್ರಕಾಶದ ಕಡೆಗೆ ಮುಂದುವರಿಯಲು ಸದಾ ಪ್ರಯತ್ನಿಸುತ್ತಾನೆ. ಇದೇ ಆತನ ಪರಮ ವೈಶಿಷ್ಟ್ಯ. ಈಗ ಬನ್ನಿ, ಶ್ರೀಮದ್ ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಕಡೆಗೆ ಮುಂದುವರಿಯೋಣ ಮತ್ತು ಈ ಅಧ್ಯಾಯದಿಂದ ನಮಗೆ ಏನು ದಿವ್ಯ ಶಿಕ್ಷಣ ಸಿಗುತ್ತದೆ ಎಂಬುದನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ಅತ್ಯಂತ ಸರಳ ಮತ್ತು ಸಹಜ ಶಬ್ದಗಳಲ್ಲಿ ಕೆಲವು ಮಹತ್ವದ ಮತ್ತು ಗೂಢವಾದ ವಿಷಯಗಳನ್ನು ನಿಮ್ಮ ಮುಂದೆ ಇಡಲು ನಾವು ಪ್ರಯತ್ನಿಸುವೆವು.
ಶ್ರೀಮದ್ ಭಗವದ್ಗೀತೆಯ ಮೊದಲ ಅಧ್ಯಾಯದ ಮೊದಲ ಶ್ಲೋಕ ಹೀಗಿದೆ: ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಃ ಮಾಮಕಾಹ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಈ ಶ್ಲೋಕದಲ್ಲಿ ಜನ್ಮದಿಂದ ಅಂಧನಾಗಿದ್ದ ಧೃತರಾಷ್ಟ್ರನು ಸಂಜಯನನ್ನು ಪ್ರಶ್ನಿಸುತ್ತಾನೆ. ಧೃತರಾಷ್ಟ್ರನು ಶಾರೀರಿಕವಾಗಿ ದೃಷ್ಟಿಹೀನನಾಗಿದ್ದರೂ ಸಹ ಆತನು ಮಹಾಭಾರತದ ಸಂಪೂರ್ಣ ಯುದ್ಧವನ್ನು ನೋಡಿದನು. ಆದರೆ ಯಾರ ಮೂಲಕ? ಸಂಜಯನ ಮಾಧ್ಯಮದ ಮೂಲಕ. ಧೃತರಾಷ್ಟ್ರನು ಇಲ್ಲಿ ಅಜ್ಞಾನದ ಪ್ರತೀಕ ಮತ್ತು ಸಂಜಯನು ಸಂಯಮ ಮತ್ತು ವಿವೇಕದ ಪ್ರತೀಕ. ಧೃತರಾಷ್ಟ್ರನು ಕೇಳುತ್ತಾನೆ, ಹೇ ಸಂಜಯ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡುವ ಇಚ್ಛೆಯಿಂದ ನನ್ನ ಮತ್ತು ಪಾಂಡುವಿನ ಪುತ್ರರು ಒಟ್ಟುಗೂಡಿದ್ದಾನೆ. ಅವರು ಕೊನೆಗೆ ಏನು ಮಾಡಿದರು? ಈ ಪ್ರಶ್ನೆಯು ಕೇವಲ ಯುದ್ಧದ ಆರಂಭವನ್ನು ತಿಳಿದುಕೊಳ್ಳಲು ಕೇಳಿದ ಪ್ರಶ್ನೆಯಲ್ಲ, ಬದಲಿಗೆ ಅಜ್ಞಾನದಿಂದ ವಿವೇಕಕ್ಕೆ ಕೇಳಿದ ಒಂದು ಗೂಢ ಪ್ರಶ್ನೆಯ ಸಂಕೇತ. ಅಜ್ಞಾನದ ಪ್ರತೀಕವಾದ ಧೃತರಾಷ್ಟ್ರನು ತಾನೇ ನೋಡಲು ಸಾಧ್ಯವಿಲ್ಲ, ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅವನಿಗೆ ವಿವೇಕ ಮತ್ತು ಸಂಯಮ ಅಂದರೆ ಸಂಜಯನ ಮಾಧ್ಯಮದಿಂದಲೇ ಸತ್ಯದ ಜ್ಞಾನವು ಸಿಗಬಹುದು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳುವುದು ಅವಶ್ಯಕ. ಇದು ಮನುಷ್ಯನು ಸಂಪೂರ್ಣ ಅಂಧಕಾರದಲ್ಲಿ ಇರುವ ಪರಿಸ್ಥಿತಿ. ಆದರೆ ಅವನ ಅಂತರಂಗದಲ್ಲಿ ಎಲ್ಲೋ ಒಂದು ಕಡೆ ಸತ್ಯವೇನು, ಧರ್ಮವೇನು ಮತ್ತು ಅದಕ್ಕಿರುವ ಮಾರ್ಗ ಯಾವುದು ಎಂಬುದನ್ನು ತಿಳಿದುಕೊಳ್ಳಲು ಬಯಸುತ್ತಾನೆ. ಆದರೆ ಮೋಹರೂಪಿ ದುರ್ಯೋಧನ ಅಂದರೆ ಅಜ್ಞಾನದ ಪುತ್ರ ಜೀವಂತವಾಗಿರುವವರೆಗೆ ಧೃತರಾಷ್ಟ್ರನ ದೃಷ್ಟಿ ಸದಾ ಕೌರವರ ಕಡೆಗೆ ಮಾತ್ರವೇ ಇರುತ್ತದೆ. ಅವನ ಆಲೋಚನೆಗಳು ಸೀಮಿತ, ಪಕ್ಷಪಾತದಿಂದ ಕೂಡಿದ ಮತ್ತು ವಿಕಾರಗಳಿಂದ ತುಂಬಿರುತ್ತವೆ. ಇದೇ ಗೀತೆಯ ಪ್ರಾರಂಭದ ಮೂಲ ಎಚ್ಚರಿಕೆ. ಶ್ರೀಕೃಷ್ಣನು ಸ್ವತಃ ಗೀತೆಯಲ್ಲಿ ಹೇಳಿದಂತೆ, ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತಿ ಅಭಿಧೀಯತೆ. ಹೇ ಅರ್ಜುನ, ಈ ಶರೀರವೇ ಕ್ಷೇತ್ರ. ಈ ಯುದ್ಧದ ಮೈದಾನ ಕೇವಲ ಹೊರಗಿನ ಕುರುಕ್ಷೇತ್ರವಲ್ಲ, ಬದಲಿಗೆ ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಚೇತನವೇ ಆ ಕ್ಷೇತ್ರ. ಅಲ್ಲಿ ಧರ್ಮ ಮತ್ತು ಅಧರ್ಮ, ಜ್ಞಾನ ಮತ್ತು ಅಜ್ಞಾನ, ಸಂಯಮ ಮತ್ತು ಮೋಹದ ನಡುವೆ ನಿರಂತರ ಯುದ್ಧವೂ ನಡೆಯುತ್ತಿದೆ. ಶ್ರೀಮದ್ ಭಗವದ್ಗೀತೆಯ ಪ್ರಥಮ ಅಧ್ಯಾಯವು ಇದೇ ಆಂತರಿಕ ಯುದ್ಧದ ಅಡಿಪಾಯ. ಇದನ್ನು ಅರ್ಥಮಾಡಿಕೊಳ್ಳದೆ ಗೀತೆಯ ರಹಸ್ಯವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ನೀವು ಶ್ರೀಮದ್ ಭಾಗವದ್ಗೀತೆಯನ್ನು ಅಧ್ಯಯನ ಮಾಡುತ್ತಾ ಹೋದಂತೆ ಆರಂಭದ ಅಧ್ಯಾಯಗಳಲ್ಲಿ ಅನೇಕ ಪಾತ್ರಗಳ ಉಲ್ಲೇಖವೂ ಬರುತ್ತದೆ. ಆದರೆ ಮುಂದೆ ಸಂಭಾಷಣೆಯು ಕೇವಲ ಶ್ರೀಕೃಷ್ಣ ಪರಮಾತ್ಮ ಮತ್ತು ಅರ್ಜುನನ ನಡುವೆ ಮಾತ್ರ ಸೀಮಿತಗೊಳ್ಳುತ್ತದೆ ಎಂಬುದನ್ನು ನೀವು ಕಂಡುಕೊಳ್ಳುವಿರಿ. ಇದು ಒಂದು ಗೂಢ ಸಂಕೇತವಾಗಿದೆ. ಈ ದಿವ್ಯಜ್ಞಾನವು ಕೇವಲ ಆ ಅನುರಾಗಿ ಅರ್ಜುನನಿಗೆ ಮಾತ್ರ. ಆತನು ಶರಣಾಗತಿಯನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡಿದ್ದಾನೆ. ಏಕೆಂದರೆ ಒಬ್ಬ ವ್ಯಕ್ತಿಯು ಸ್ವತಃ ಭಗವಂತನನ್ನು ಪಡೆಯುವ ತೀವ್ರ ಇಚ್ಛೆಯನ್ನು ಮಾಡದ ಹೊರತು ಗೀತೆಯ ಜ್ಞಾನವು ಅವನ ಅಂತರಂಗದಲ್ಲಿ ಎಂದಿಗೂ ಇಳಿಯುವುದಿಲ್ಲ. ಈಗ ನಾವು ಮೊದಲ ಅಧ್ಯಾಯದ 11ನೇ ಶ್ಲೋಕವನ್ನು ನೋಡಿದರೆ, ಅಲ್ಲಿ ದುರ್ಯೋಧನನು ತನ್ನ ಗುರು ದ್ರೋಣಾಚಾರ್ಯರೊಂದಿಗೆ ಹೇಳುತ್ತಾನೆ, ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವ ಅಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಅಂದರೆ, ಹೇ ಆಚಾರ್ಯರೇ, ಎಲ್ಲ ಯೋಧರು ತಮ್ಮ ತಮ್ಮ ಸ್ಥಾನಗಳಲ್ಲಿ ನಿಂತಿರಲಿ, ಆದರೆ ನೀವೆಲ್ಲರೂ ಒಟ್ಟಾಗಿ ಪಿತಾಮಹ ಭೀಷ್ಮರನ್ನು ರಕ್ಷಿಸಿರಿ. ಇಲ್ಲಿ ದುರ್ಯೋಧನನು ಹೇಳುತ್ತಾನೆ, ಭೀಷ್ಮರು ಜೀವಂತವಾಗಿದ್ದರೆ ನಾವು ಅಜೇಯರು. ಹಾಗಾಗಿ ಅವರು ಯುದ್ಧದಲ್ಲಿ ಭಾಗವಹಿಸುವುದು ಮಾತ್ರವಲ್ಲ, ಅವರನ್ನು ರಕ್ಷಿಸುವುದು ಅಗತ್ಯವಾಗಿದೆ. ಈಗ ಒಮ್ಮೆ ವಿವೇಕದಿಂದ ಯೋಚಿಸಿ ನೋಡಿ. ಭೀಷ್ಮರಂತಹ ಮಹಾಯೋಧ ಮೃತ್ಯುವನ್ನೂ ಕೂಡ ತಾವೇ ವರ್ಣ ಮಾಡುವ ಸ್ವಾತಂತ್ರ್ಯ ಹೊಂದಿದ್ದವರು, ಇಚ್ಛಾಮರಣದ ವರವನ್ನು ಪಡೆದವರು. ಅವರಿಗೆ ಈಗ ತಮ್ಮನ್ನು ರಕ್ಷಿಸಿಕೊಳ್ಳಲು ಇತರರ ಸಹಾಯ ಬೇಕಾಗುತ್ತಿದೆ. ಇದು ಒಂದು ಸಾಮಾನ್ಯ ದೃಶ್ಯ ಅಲ್ಲ. ನಾವು ಮೊದಲು ತಿಳಿಸಿದಂತೆ ಮಹಾಭಾರತದ ಈ ಪಾತ್ರಗಳು ಕೇವಲ ಸಾಂಕೇತಿಕ, ರೂಪಕಾತ್ಮಕವಾಗಿವೆ. ಇಲ್ಲಿ ಭೀಷ್ಮರು ಭ್ರಮೆಯ ಸಂಕೇತ, ಮತ್ತು ಭ್ರಮೆಯೂ ಜೀವಂತವಾಗಿರುವವರೆಗೂ ಕೌರವರು ಅಂದರೆ ಆಸುರಿ ಪ್ರವೃತ್ತಿಗಳು ಅಜೇಯವೆಂದು ಪರಿಗಣಿಸಲಾಗುತ್ತಿದೆ. ಇಲ್ಲಿ ಅಜೇಯ ಎಂದರೆ ಅವರನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದಲ್ಲ, ಬದಲಿಗೆ ಅವರನ್ನು ಸೋಲಿಸುವುದು ಅತ್ಯಂತ ಕಷ್ಟಕರವಾಗಿರುತ್ತದೆ ಎಂದರ್ಥ. ನಮ್ಮ ಅಂತರಂಗದಲ್ಲಿ ಭ್ರಮೆಯೂ ಉಳಿದರೆಷ್ಟು ಸರಿಯಾದ ಮತ್ತು ತಪ್ಪಾದ ವಿಷಯಗಳ ನಡುವಿನ ವ್ಯತ್ಯಾಸವು ಸ್ಪಷ್ಟವಾಗುವುದಿಲ್ಲ. ಅಲ್ಲಿಯವರೆಗೂ ಮೋಹ, ಅಜ್ಞಾನ ಮತ್ತು ಎಲ್ಲ ಕೆಟ್ಟ ವಿಕಾರಗಳು ಉಳಿದಿರುತ್ತವೆ. ಆದರೆ ಭ್ರಮೆಯು ಯಾವಾಗ ಕೊನೆಗೊಳ್ಳುತ್ತದೆಯೋ ಆಗ ಅವಿದ್ಯೆ, ಮೋಹ ಮತ್ತು ಎಲ್ಲ ಕೆಟ್ಟ ವಿಕಾರಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಲು ಪ್ರಾರಂಭಿಸುತ್ತವೆ. ಆದ್ದರಿಂದ ಭೀಷ್ಮರು ಜೀವಂತವಾಗಿರುವುದು ಕೇವಲ ಯುದ್ಧದಲ್ಲಿ ಅವರ ಪಾತ್ರವಲ್ಲ, ಬದಲಿಗೆ ನಮ್ಮೊಳಗ ಭ್ರಮೆಯೂ ಜೀವಂತವಾಗಿರುವವರೆಗೂ ಆಧ್ಯಾತ್ಮಿಕ ವಿಜಯ ಸಾಧ್ಯವಿಲ್ಲ ಎಂಬುದನ್ನು ತಿಳಿಸುವ ಗೂಢ ಸಂಕೇತವಾಗಿದೆ. ದುರ್ಯೋಧನನು ತನ್ನ ಗುರು ದ್ರೋಣಾಚಾರ್ಯರೊಂದಿಗೆ ಹೀಗೆ ಹೇಳುತ್ತಾನೆ, ಗುರುದೇವ, ಪಾಂಡವರ ಸೈನ್ಯದ ನಾಯಕತ್ವವನ್ನು ಭೀಮನು ಮಾಡುತ್ತಿದ್ದಾನೆ ಮತ್ತು ನಮ್ಮ ಸೈನ್ಯದ ನಾಯಕತ್ವವನ್ನು
ಪಿತಾಮಹ ಭೀಷ್ಮರು ಮಾಡುತ್ತಿದ್ದಾರೆ. ಈ ಮಾತು ಕೇವಲ ಯುದ್ಧದ ನಿರ್ವಹಣೆಯ ಬಗ್ಗೆ ಮಾತ್ರವಲ್ಲ, ಬದಲಿಗೆ ಇದು ಒಂದು ಆಳವಾದ ಸಂಕೇತ. ಇಲ್ಲಿ ಭೀಮನು ಭಕ್ತಿಯ ಭಾವದ ಪ್ರತೀಕ ಮತ್ತು ಕೇವಲ ಆಳವಾದ ಭಾವನೆಗಳಲ್ಲಿ ಮಾತ್ರ ಪರಮಾತ್ಮನ ವಾಸವಿರುತ್ತದೆ. ನಿಮ್ಮೊಳಗೆ ನಿಜವಾದ ಭಾವನೆಗಳಿರುವವರೆಗೆ ನೀವು ಪರಮಾತ್ಮನ ಕಡೆಗೆ ಮುಂದುವರಿಯಬಹುದು, ಅವರ ದಿವ್ಯ ಅನುಭೂತಿಯನ್ನು ಪಡೆಯಬಹುದು. ಆದರೆ ನಿಮ್ಮೊಳಗೆ ಭ್ರಮೆಯೂ ಜೀವಂತವಾಗಿರುವವರೆಗೆ, ಅದನ್ನು ಭೀಷ್ಮಳ ರೂಪದಲ್ಲಿ ಇಲ್ಲಿ ತೋರಿಸಲಾಗಿದೆ, ಅಲ್ಲಿಯವರೆಗೆ ನಿಮ್ಮ ಚೇತನವು ಆಸುರಿ ಸಂಪತ್ತಿನಿಂದ ಆವೃತವಾಗಿರುತ್ತದೆ ಮತ್ತು ನಿಜವಾದ ಸುಖವು ಸಂಸಾರದ ಭೋಗಗಳಲ್ಲಿ ಮಾತ್ರ ಇದೆ ಎಂಬ ಭ್ರಮೆಯು ಉಳಿದಿರುತ್ತದೆ. ಈ ಸಮಯದಲ್ಲಿ ಅಲ್ಲಿ ಸಂಭಾಷಣೆ ನಡೆಸುತ್ತಿರುವ ರಾಜನು ಮೋಹರೂಪಿ ದುರ್ಯೋಧನ. ಆತನು ದ್ರೋಣಾಚಾರ್ಯರೊಂದಿಗೆ ಮಾತನಾಡುತ್ತಿದ್ದಾನೆ. ದ್ರೋಣಾಚಾರ್ಯರು ದ್ವೈತ ಬುದ್ಧಿಯ ಪ್ರತೀಕ. ದ್ವೈತ ಎಂದರೆ ನಾನು ಬೇರೆ ಮತ್ತು ಪರಮಾತ್ಮ ಬೇರೆ ಎಂಬ ಪ್ರತ್ಯೇಕ ಭಾವ. ಈ ಅನುಭೂತಿಯು ನಿಮ್ಮಲ್ಲಿ ಇರುವವರೆಗೆ ಆ ದ್ರೋಣಾಚಾರ್ಯರು ಸದಾ ಜೀವಂತವಾಗಿರುತ್ತಾರೆ. ಆಚಾರ್ಯ ದ್ರೋಣರ ಬಗ್ಗೆ ಹೇಳುವುದಾದರೆ, ಅವರ ಕೈಯಲ್ಲಿ ಆಯುಧ ಇರುವವರೆಗೆ ಯಾರೂ ಅವರನ್ನು ಸೋಲಿಸಲು ಸಾಧ್ಯವಿಲ್ಲ. ಅವರು ಅಜೇಯರು. ಮತ್ತು ಈ ದ್ವೈತಬುದ್ಧಿಯ ಸ್ವಭಾವವೂ ಅದೇ ಆಗಿದೆ. ಅದು ಒಳಗೆ ಆಳವಾದ ಏಟು ಬೀಳುವವರೆಗೆ ಮುರಿಯುವುದಿಲ್ಲ. ಆಗ ಶ್ರೀಕೃಷ್ಣ ಪರಮಾತ್ಮನು ಒಂದು ಯುಕ್ತಿಯನ್ನು ಸೃಷ್ಟಿಸಿದನು. ಆತನು ಹೇಳಿದನು, ಕೌರವರ ಸೈನ್ಯದಲ್ಲಿ ಅಶ್ವತ್ಥಾಮ ಎಂಬ ಹೆಸರಿನ ಒಂದು ಆನೆ ಇದೆ. ಅದನ್ನು ಕೊಂದು ಅಶ್ವತ್ಥಾಮ ಸತ್ತಿದ್ದಾನೆ ಎಂದು ಪ್ರಚಾರ ಮಾಡಿದರೆ ದ್ರೋಣಾಚಾರ್ಯರು ಇದನ್ನು ತಮ್ಮ ಪ್ರೀತಿಯ ಪುತ್ರನ ಮರಣವೆಂದು ಭಾವಿಸುತ್ತಾರೆ. ಅದೇ ಆಯಿತು. ಭೀಮನು ಅಶ್ವತ್ಥಾಮ ಎಂಬ ಆನೆಯನ್ನು ಕೊಂದನು. ನಂತರ ಯುಧಿಷ್ಠಿರನು ಸತ್ಯವನ್ನು ಮುರಿಯದೆ ನಿಧಾನವಾಗಿ ಹೇಳಿದನು, ಅಶ್ವತ್ಥಾಮ ಹತಃ, ಮತ್ತು ಉಳಿದ ಶಬ್ದಗಳನ್ನು ನರೋವಾ ಕುಂಜರೋವಾ ಎಂದು ಮೆಲ್ಲಗೆ ನುಡಿದನು. ದ್ರೋಣಾಚಾರ್ಯರು ಮೊದಲ ಭಾಗವನ್ನು ಮಾತ್ರ ಕೇಳಿದರು ಮತ್ತು ತಮ್ಮ ಪುತ್ರನೂ ಮೃತಪಟ್ಟಿದ್ದಾನೆ ಎಂದು ನಂಬಿದರು. ಅವರ ಕೈಯಿಂದ ಧನಸ್ಸು ಕೆಳಗೆ ಬಿತ್ತು. ಅವರು ನಿರ್ಜೀವವಾಗಿ ಯುದ್ಧಭೂಮಿಯಲ್ಲಿ ಕುಳಿತುಬಿಟ್ಟರು ಮತ್ತು ಆಗ ಅವರ ಮೃತ್ಯು ಸಂಭವಿಸಿತು. ಇಲ್ಲಿ ಮೃತ್ಯು ಯಾವುದೇ ಅಸ್ತ್ರದಿಂದ ಆಗಲಿಲ್ಲ. ಮೃತ್ಯುವು ಅತಿಯಾದ ಮೋಹದಿಂದ ಉಂಟಾಯಿತು. ಯಾವ ಪುತ್ರನ ಮೇಲೆ ಅತಿಯಾದ ಆಸಕ್ತಿ ಇತ್ತೋ ಅವನನ್ನು ಕಳೆದುಕೊಳ್ಳುವ ಕಲ್ಪನೆಯೇ ಅವರನ್ನು ಸಂಪೂರ್ಣವಾಗಿ ಸೋಲಿಸಿತು. ಮತ್ತು ಈ ಕಥೆಯ ಅತ್ಯಂತ ಗೂಢ ಸಂಕೇತವೆಂದರೆ ಅಶ್ವತ್ಥಾಮನ ಅಮರತ್ವ. ಅಶ್ವತ್ಥಾಮನು ಆ ಮೋಹದ ಪ್ರತೀಕ. ಆ ಮೋಹ ಮತ್ತು ಲಗಾವ್ ಮನುಷ್ಯನನ್ನು ಜನ್ಮಜನ್ಮಾಂತರಗಳವರೆಗೆ ಬಂಧಿಸಿ ಇಡುತ್ತದೆ. ಆತ್ಮಜ್ಞಾನವಾಗುವವರೆಗೆ, ಅಂದರೆ ಮೋಕ್ಷವು ಪ್ರಾಪ್ತವಾಗುವವರೆಗೆ, ಈ ಮೋಹವು ಯಾವುದಾದರೂ ರೂಪದಲ್ಲಿ ನಮ್ಮೊಳಗೆ ಜೀವಂತವಾಗಿರುತ್ತದೆ. ಆದ್ದರಿಂದ ಅಶ್ವತ್ಥಾಮನನ್ನು ಅಮರ ಎಂದು ಹೇಳಲಾಗಿದೆ. ಆತನು ಇಂದಿಗೂ ಜೀವಂತನಾಗಿದ್ದಾನೆ, ಏಕೆಂದರೆ ಮೋಹವು ಇಂದಿಗೂ ನಮ್ಮೊಳಗೆ ಅಳಿಯದೆ ಉಳಿದಿದೆ. ಶ್ರೀಮದ್ ಭಗವದ್ಗೀತೆಯ ಮೊದಲ ಅಧ್ಯಾಯದ 15ನೆಯ ಶ್ಲೋಕದಲ್ಲಿ ಹೀಗೆ ವರ್ಣಿಸಲಾಗಿದೆ, ಪಾಂಚಜನ್ಯಂ ಹೃಷೀಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರಃ. ಅಂದರೆ ಸಮಸ್ತ ಇಂದ್ರಿಯಗಳ ಒಡೆಯನಾದ ಹೃಷೀಕೇಶನು, ಶ್ರೀಕೃಷ್ಣ ಪರಮಾತ್ಮನು ಪಾಂಚಜನ್ಯ ಎಂಬ ಶಂಖವನ್ನು ಊದಿದನು. ಅರ್ಜುನನು ದೇವದತ್ತ ಶಂಖವನ್ನು ಮತ್ತು ಭೀಮಕರ್ಮನಾದ ವೃಕೋದರ ಭೀಮನು ಪೌಂಡ್ರ ಎಂಬ ಮಹಾನ್ ಶಂಖವನ್ನು ಧ್ವನಿತಗೊಳಿಸಿದನು. ಇಲ್ಲಿ ಪಾಂಚಜನ್ಯ ಕೇವಲ ಒಂದು ಶಂಖವಲ್ಲ, ಇದು ನಮ್ಮ 5 ಜ್ಞಾನೇಂದ್ರಿಯಗಳ ಸಂಕೇತ. ಅವು ಕಣ್ಣು, ಮೂಗು, ನಾಲಿಗೆ, ಚರ್ಮ, ಕಿವಿ. ಇದನ್ನು ಭಗವಂತನು ಧ್ವನಿಸಿದಾಗ ಇದು ಒಂದು ದಿವ್ಯ ಘೋಷಣೆಯನ್ನು ಮಾಡುತ್ತದೆ. ಅದೇನೆಂದರೆ ಈಗ ಈ ಇಂದ್ರಿಯಗಳು ಲೌಕಿಕ ಸಂಸಾರದಲ್ಲಿ ಅಲೆದಾಡಲು ಅಲ್ಲ, ಬದಲಿಗೆ ಪರಮಾತ್ಮನ ಅಧೀನವಾಗಲು ಸಿದ್ಧವಾಗಿವೆ. 5 ಇಂದ್ರಿಯಗಳನ್ನು ಸಂಯಮಗೊಳಿಸಿ ಭಕ್ತನ ಶ್ರೇಣಿಗೆ ತರುವ ಇದು ಒಂದು ಪವಿತ್ರ ಕರೆ. ಶ್ರೀಕೃಷ್ಣ ಪರಮಾತ್ಮನು ಕೇವಲ ಒಬ್ಬ ಸಾಮಾನ್ಯ ಸಾರಥಿಯಲ್ಲ, ಆತನು ಸದ್ಗುರು, ಆತನೇ ಯೋಗೇಶ್ವರ. ಅರ್ಜುನನು ಯುದ್ಧಭೂಮಿಯಲ್ಲಿ ತೀವ್ರ ಗೊಂದಲಕ್ಕೊಳಗಾದಾಗ, ಮೋಹದಿಂದ ತುಂಬಿದಾಗ ಆತನು ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು, ಶಿಷ್ಯಸ್ತೇಹಂ ಶಾಧೀಮಾಂ ತ್ವಾಂ ಪ್ರಪನ್ನಂ. ಅಂದರೆ, ಹೇ ಪ್ರಭು, ನಾನು ಈಗ ಸಂಪೂರ್ಣವಾಗಿ ನಿಮ್ಮ ಶಿಷ್ಯ. ನಾನು ನಿಮ್ಮ ಚರಣಗಳಲ್ಲಿ ಶರಣಾಗುತ್ತೇನೆ. ದಯವಿಟ್ಟು ನನಗೆ ಜ್ಞಾನವನ್ನು ನೀಡಿ, ನನಗೆ ಮಾರ್ಗದರ್ಶನ ಮಾಡಿ, ನನ್ನನ್ನು ಈ ಸಂಸಾರದಿಂದ ಪಾರು ಮಾಡಿ. ಒಬ್ಬ ಶಿಷ್ಯನು ಸ್ವತಃ ತನ್ನನ್ನು ಪೂರ್ಣವಾಗಿ ಭಗವಂತನಿಗೆ ಒಪ್ಪಿಸುವವರೆಗೆ, ಭಗವಂತನು ಸ್ವತಃ ಅವನ ಕೈ ಹಿಡಿಯುವವರೆಗೆ ನಿಜವಾದ ಅರ್ಥದಲ್ಲಿ ಸಾಧನೆ, ಧ್ಯಾನ, ಭಜನೆ ಅಥವಾ ಆತ್ಮಶೋಧನೆಯ ಪ್ರಯಾಣವು ಆರಂಭವಾಗುವುದಿಲ್ಲ. ಈಗ ಶರಣಾಗತಿಯ ಆಳವಾದ ಸಂಕೇತವಾದ ಶಿಖಂಡಿಯ ಬಗ್ಗೆ ಮಾತನಾಡೋಣ. ಇವನನ್ನು ಕೆಲವೊಮ್ಮೆ ಶಿಖಂಡಿ ಎಂದು ಕರೆಯಲಾಗಲಿಲ್ಲ. ಈ ಹೆಸರು ಕೇವಲ ಒಬ್ಬ ಯೋಧನ ಹೆಸರಲ್ಲ, ಬದಲಿಗೆ ಇದು ಒಂದು ಆಳವಾದ ಸಂಕೇತ. ಯಥಾರ್ಥ ಗೀತೆಯಲ್ಲಿ
ಸ್ವಾಮೀಜಿಯವರು ಹೇಳುತ್ತಾರೆ, ಶಿಖಂಡಿ ಎಂದರೆ ಶಿಖಾ ಮತ್ತು ಸೂತ್ರದ ಸಂಪೂರ್ಣ ತ್ಯಾಗ. ಅಂದರೆ ಒಬ್ಬ ವ್ಯಕ್ತಿಯು ತನ್ನ ಬಾಹ್ಯ ಆಡಂಬರಗಳು, ಜಾತಿಗತ ಅಭಿಮಾನ, ಕರ್ಮಕಾಂಡದ ಪ್ರದರ್ಶನವನ್ನು ತ್ಯಾಗ ಮಾಡಿದಾಗ, ಆತನು ಕೇವಲ ಸತ್ಯದ ಹುಡುಕಾಟದಲ್ಲಿ ತೊಡಗಿದಾಗ, ಆಗ ಆತನು ನಿಜವಾದ ಶಿಖಂಡಿಯಾಗುತ್ತಾನೆ. ಮತ್ತು ಭ್ರವೆಯ ಸಂಕೇತವಾದ ಭೀಷ್ಮರು ಆ ಶಿಖಂಡಿಯ ಮಾಧ್ಯಮದಿಂದಲೇ ಅಂತಿಮವಾಗಿ ಪರಾಜಿತರಾಗುತ್ತಾರೆ. ಶಿಖಂಡಿಯು ನಮಗೆ ನೆನಪಿಸುತ್ತದೆ, ಮೋಕ್ಷದ ಕಡೆಗೆ ಮುಂದುವರಿಯಲು ಬಾಹ್ಯ ಧಾರ್ಮಿಕತೆಯ ತ್ಯಾಗ ಮತ್ತು ಆಂತರಿಕ ಪ್ರಾಮಾಣಿಕತೆ ಅತ್ಯಗತ್ಯ. ಶಿಖಾ, ಜಾತಿ ಪದ್ಧತಿ, ಆಡಂಬರಗಳು ಸಂಪೂರ್ಣವಾಗಿ ಮುರಿಯದ ಹೊರತು ಭೀಷ್ಮರೂಪಿ ಭ್ರಮೆಯು ನಮ್ಮೊಳಗೆ ಅಜಯನಾಗಿಯೇ ಉಳಿದಿರುತ್ತಾನೆ. ಶಿಖಾವು ಮನುಷ್ಯನು ತನ್ನ ಜೀವನದಲ್ಲಿ ಸಾಧಿಸಬೇಕಾದ ಆ ಪರಮಗುರಿಯ ಸಂಕೇತ. ಆ ಪರಮಗುರಿ ಆ ಪರಮಾತ್ಮನ ಪ್ರಾಪ್ತಿ. ಮತ್ತು ಸೂತ್ರವು ನಮ್ಮೊಳಗೆ ಆಳವಾಗಿ ಬೇರೂರಿರುವ ಸಂಸ್ಕಾರಗಳ ಪ್ರತೀಕ. ಆ ಸಂಸ್ಕಾರಗಳು ಯಾವುವೆಂದರೆ, ಅವು ಜನ್ಮಗಳಿಂದ ನಮ್ಮೊಂದಿಗೆ ಸಾಗಿ ಬಂದಿವೆ. ಅವು ನಮ್ಮನ್ನು ಪದೇ ಪದೇ ಮೋಹ, ಭಯ, ಕ್ರೋಧ, ಲೋಭ, ಅಹಂಕಾರದಂತಹ ಬಂಧನಗಳ ಕರೆಗೆ ಸೆಳೆಯುತ್ತವೆ. ಮನುಷ್ಯನು ತನ್ನ ಗುರಿಯನ್ನು ಸಂಪೂರ್ಣವಾಗಿ ಸಾಧಿಸುವವರೆಗೆ, ಆತನು ಈಶ್ವರನೊಂದಿಗೆ ಒಂದಾಗುವವರೆಗೆ ಈ ಸಂಸ್ಕಾರಗಳು ಅವನನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಂಡಿರುತ್ತವೆ, ಅವನನ್ನು ಬಂಧಿಸಿ ಇಡುತ್ತವೆ. ಆದ್ದರಿಂದ ಒಬ್ಬ ಸಾಧಕನು ಸಾಧನೆಯ ಪಥದಲ್ಲಿರುವಾಗ ಆತನು ಕೇವಲ ಒಬ್ಬ ಪಥಿಕನಾಗಿರುತ್ತಾನೆ, ಒಬ್ಬ ಸಾಧನಾರತ ಅಥವಾ ಅಲೆದಾಡುವವನು. ಆದರೆ ಯಾವ ಕ್ಷಣದಲ್ಲಿ ಆತನು ತನ್ನ ಜೀವನದ ಅಂತಿಮ ಗುರಿಯನ್ನು ಸಾಧಿಸುತ್ತಾನೋ, ಆಂತರಿಕ ಆತ್ಮಬೋಧೆಯನ್ನು ಪಡೆಯುತ್ತಾನೋ, ಅದೇ ಕ್ಷಣದಲ್ಲಿ ಈ ಸಂಸ್ಕಾರಗಳು ಹಿಂದೆ ಕಟ್ಟಿದ ಈ ಬಂಧನದ ದಾರವು ತಾನಾಗೇ ಮುರಿದು ಹೋಗುತ್ತದೆ. ಆಗಲೇ ನಿಜವಾದ ತ್ಯಾಗ, ನಿಜವಾದ ಸನ್ಯಾಸವು ಸಾಧ್ಯವಾಗುತ್ತದೆ. ಮತ್ತು ಅದೇ ಕ್ಷಣದಲ್ಲಿ ಭೀಷ್ಮರೂಪಿ ಭ್ರಮೆಯ ಅಂತಿಮ ಅಂತ್ಯವಾಗುತ್ತದೆ. ಶಿಖಂಡಿಯಿಂದ ಭೀಷ್ಮರ ವಧೆ ಇದರ ಗೂಢ ಪ್ರತೀಕವಾಗಿದೆ. ಈಗ ಶ್ರೀಮದ್ ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ವಿವರಣೆಗೆ ಬರೋಣ. ಈ ಅಧ್ಯಾಯದ ಆರಂಭಿಕ ಭಾಗದಲ್ಲಿ ಪಾತ್ರಗಳ ಪರಿಚಯವಾಗುತ್ತದೆ. ಯಾರು ಯಾರು ಯೋಧರು, ಯಾವ ಮಹಾರಥಿ ಎಲ್ಲಿ ನಿಂತಿದ್ದಾನೆ, ಯಾರ ಕೈಯಲ್ಲಿ ಯಾವ ಶಂಖವಿದೆ, ಯಾವ ಸೇನೆಯ ನೇತೃತ್ವವನ್ನು ಯಾರು ವಹಿಸಿದ್ದಾರೆ ಎಂಬ ವಿವರಗಳು ಬರುತ್ತವೆ. ಆದರೆ ಈ ಅಧ್ಯಾಯವು ಮುಂದೆ ಸಾಗುತ್ತಂತೆ ವೇದಿಕೆಯ ಕೇಂದ್ರದಲ್ಲಿ ಅರ್ಜುನನು ಪ್ರವೇಶಿಸುತ್ತಾನೆ. ಆ ಅರ್ಜುನನು ಯುದ್ಧಭೂಮಿಯ ಮಧ್ಯದಲ್ಲಿ ತನ್ನ ರಥವನ್ನು ನಿಲ್ಲಿಸಲು ಬಯಸುತ್ತಾನೆ. ಆತನು ಶ್ರೀಕೃಷ್ಣನಿಗೆ ವಿನಂತಿಸುತ್ತಾನೆ, ಹೇ ಮಾಧವ, ನನ್ನ ರಥವನ್ನು 2 ಸೈನ್ಯಗಳ ನಡುವೆ ಕೊಂಡೊಯ್ಯಿರಿ. ಇದರಿಂದ ನಾನು ಯುದ್ಧಕ್ಕಾಗಿ ಯಾರೆಲ್ಲ ಸೇರಿರುವರೋ ಅವರನ್ನು ನೋಡಲು ಸಾಧ್ಯವಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ರಥವನ್ನು ಮುಂದೆ ಸಾಗಿಸುತ್ತಾನೆ ಮತ್ತು ಅರ್ಜುನನಿಗೆ ಅವನ ಮುಂದೆ ನಿಂತಿರುವ ಕುಟುಂಬದವರು, ಸ್ನೇಹಿತರು, ಗುರುಗಳು, ಹಿರಿಯರನ್ನು ತೋರಿಸುತ್ತಾನೆ. ಅರ್ಜುನನು ತನ್ನ ಸಗೇ ಸಂಬಂಧಿಕರನ್ನು ಎದುರಿಗೆ ನೋಡಿದಾಗ ಅಲ್ಲಿ ಯಾರೋ ಮಾವ, ಯಾರೋ ತಾತ, ಯಾರೋ ಅಣ್ಣ ತಮ್ಮಂದಿರು, ಯಾರೋ ಮಾವನವರು, ಯಾರೋ ಮಗನಂತಹ ಸಂಬಂಧಿಗಳು ನಿಂತಿರುತ್ತಾರೆ. ಆಗ ಅವನ ಅಂತರಂಗದಲ್ಲಿ ತೀವ್ರವಾದ ಆಳವಾದ ತಳಮಳ ಪ್ರಾರಂಭವಾಗುತ್ತದೆ. ಅರ್ಜುನನ ಹೃದಯವು ನಡುಗಲು ಪ್ರಾರಂಭಿಸುತ್ತದೆ. ಅವನ ಶರೀರವು ಶಿಥಿಲಗೊಳ್ಳುತ್ತದೆ. ಅವನ ಕೈಯಿಂದ ಗಾಂಧೀವ ಧನುಸ್ಸು ಕೆಳಗೆ ಬೀಳುತ್ತದೆ. ಅವನ ಚರ್ಮವು ಸುಡಲು ಪ್ರಾರಂಭಿಸುತ್ತದೆ. ಮನಸ್ಸು ತೀವ್ರ ಗೊಂದಲದಲ್ಲಿ ಮುಳುಗುತ್ತದೆ ಮತ್ತು ಆತನು ಯುದ್ಧದಿಂದ ಸಂಪೂರ್ಣವಾಗಿ ಹಿಂದೆ ಸರಿಯಲು ಪ್ರಾರಂಭಿಸುತ್ತಾನೆ. ಈ ಯುದ್ಧ ಕೇವಲ ರಕ್ತ ಮತ್ತು ಮಾಂಸದ ಹೋರಾಟವಲ್ಲ, ಇದು ತನ್ನವರ ವಿರುದ್ಧ ನಿಲ್ಲುವ ತೀವ್ರ ನೋವು ಎಂದು ಅವನಿಗೆ ಭಾಸವಾಗುತ್ತದೆ. ಇಲ್ಲಿಂದಲೇ ಗೀತೆಯ ನಿಜವಾದ ಸಂವಾದವು ಪ್ರಾರಂಭವಾಗುತ್ತದೆ. ಸಂಘರ್ಷವು ಬಾಹ್ಯವಾಗಿರದೆ ಆಂತರಿಕವಾದಾಗ, ಒಬ್ಬ ಯೋಧನ ದ್ವಂದ್ವವು ಕೇವಲ ಯುದ್ಧಭೂಮಿಯದ್ದಾಗದೆ ಅವನ ಆತ್ಮದ್ದಾದಾಗ, ಮತ್ತು ಇದೇ ಆಂತರಿಕ ದ್ವಂದ್ವವನ್ನು ನಿವಾರಿಸಲು ಶ್ರೀಕೃಷ್ಣನು ಜ್ಞಾನದ ದೀಪವನ್ನು ಬೆಳಗಿಸುತ್ತಾನೆ. ಅರ್ಜುನನಿಗೆ ಈ ಯುದ್ಧವು ಗೊಂದಲ ಮತ್ತು ನೋವಿನಿಂದ ತುಂಬಿದೆ. 2 ಕಡೆಗಳಲ್ಲಿ ತನ್ನವರೇ ನಿಂತಿರುವ ಈ ಯುದ್ಧ ಯಾವ ರೀತಿಯದ್ದು ಎಂದು ಅವನಿಗೆ ಅರ್ಥವಾಗುತ್ತಿಲ್ಲ. ಗುರುಗಳು, ಸಂಬಂಧಿಕರು, ಕುಟುಂಬದವರು. ಆತನು ಯುದ್ಧಭೂಮಿಯಲ್ಲಿ ನಿಂತಿದ್ದಾನೆ, ಆದರೆ ಅವನ ಅಂತರಂಗದಲ್ಲಿ ಆಳವಾದ ತಳವಾಳವು ನಡೆಯುತ್ತಿದೆ. ಆತನು ಶ್ರೀಕೃಷ್ಣನಿಗೆ ಹೇಳುತ್ತಾನೆ, ಹೇ ಮಾಧವ, ನನ್ನ ಶರೀರದಲ್ಲಿ ಕಂಪನವಾಗುತ್ತಿದೆ, ನನ್ನ ಗಾಂಧೀವವು ಕೈಯಿಂದ ಬೀಳುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ. ಈ ಯುದ್ಧ ನನಗೆ ವಿನಾಶದ ಕಡೆಗೆ ಕೊಂಡೊಯ್ಯುತ್ತಿರುವಂತೆ ಕಾಣುತ್ತಿದೆ, ಕಲ್ಯಾಣದ ಕಡೆಗೆ ಅಲ್ಲ. ಈ ಕ್ಷಣದವರೆಗೆ ಅರ್ಜುನನು ಶ್ರೀಕೃಷ್ಣನನ್ನು ಕೇವಲ ಒಬ್ಬ ಸ್ನೇಹಿತ, ಒಬ್ಬ ಸಖ, ಒಬ್ಬ ಸಾರಥಿ ಎಂದು ಮಾತ್ರ ಭಾವಿಸುತ್ತಾನೆ. ಅವನ ಮುಂದೆ ನಿಂತಿರುವವನು ಸಾಕ್ಷಾತ್ ಪರಮೇಶ್ವರನ ಅವತಾರ ಎಂದು ಅವನಿಗೆ ಇನ್ನೂ ತಿಳಿದಿಲ್ಲ. ಆತನೇ ಯೋಗೇಶ್ವರ. ಆತನೇ ಶೀಘ್ರದಲ್ಲಿ ಅವನಿಗೆ ಗೀತೆಯ ದಿವ್ಯಜ್ಞಾನವನ್ನು ನೀಡುವವನು. ಈ ಶ್ರೀಕೃಷ್ಣನ ವಿರಾಟ ಸ್ವರೂಪವನ್ನು ಆತನು 11ನೇ ಅಧ್ಯಾಯದಲ್ಲಿ ನೋಡುವನು. ಆದರೆ
ಅಲ್ಲಿಯವರೆಗೆ ಅವನ ದೃಷ್ಟಿ ಮೋಹದ ದಪ್ಪ ಪರದೆಯಿಂದ ಮುಚ್ಚಲ್ಪಟ್ಟಿದೆ. ಅರ್ಜುನನೊಳಗಿನ ಈ ದ್ವಂದ್ವ ಕೇವಲ ವೈಯಕ್ತಿಕವಲ್ಲ, ಅದು ಸಾಮಾಜಿಕವೂ ಆಗಿದೆ. 1ನೇ ಅಧ್ಯಾಯದ 41ನೇ ಶ್ಲೋಕದಲ್ಲಿ ಆತನು ಹೇಳುತ್ತಾನೆ, ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಹೇ ಕೃಷ್ಣ, ಅಧರ್ಮವೂ ಹೆಚ್ಚಾದಾಗ ಕುಲದ ಸ್ತ್ರೀಯರು ದೋಷಪೂರಿತರಾಗುತ್ತಾರೆ ಮತ್ತು ಸ್ತ್ರೀಯರು ದೋಷಪೂರಿತರಾದಾಗ ವರ್ಣಸಂಕರ ಸಂತಾನದ ಉತ್ಪತ್ತಿಯಾಗುತ್ತದೆ. ಇದು ಅರ್ಜುನನ ಆ ಪುರಾತನ ಸಾಮಾಜಿಕ ನಂಬಿಕೆಯ ಪ್ರತಿಬಿಂಬ. ಇದರಲ್ಲಿ ಕುಲದ ಮರ್ಯಾದೆಯನ್ನು ಸ್ತ್ರೀಯರ ಶುದ್ಧತೆಯ ಮೇಲೆ ಆಧಾರಿತವೆಂದು ಪರಿಗಣಿಸಲಾಗುತ್ತಿತ್ತು. ಅರ್ಜುನನು ಈ ನಂಬಿಕೆಯ ಆಧಾರದ ಮೇಲೆ ಯುದ್ಧವನ್ನು ತಪ್ಪಿಸಲು ತರ್ಕಗಳನ್ನು ಹೆಣೆಯುತ್ತಿದ್ದನೆ. ಆದರೆ ಇದೇ ಆ ಮಹತ್ವದ ಕ್ಷಣ. ಅಲ್ಲಿ ಶ್ರೀಕೃಷ್ಣನ ಮೌನವು ಭಂಗಗೊಳ್ಳುತ್ತದೆ. ಮುಂದೆ ಆತನು ಸ್ಪಷ್ಟಪಡಿಸುತ್ತಾನೆ, ನಿಜವಾದ ಧರ್ಮವು ಕೇವಲ ಬಾಹ್ಯ ಕುಲಗಳ ಶುದ್ಧತೆ ಅಲ್ಲ, ಬದಲಾಗಿ ಅಂತರಂಗದ ಶುದ್ಧತೆ. ಯಾರ ಮನಸ್ಸಿನಲ್ಲಿ ಭ್ರಮೆ, ಮೋಹ, ದ್ವೇಷವಿದೆಯೋ ಅವನ ಪ್ರತಿಯೊಂದು ನಿರ್ಧಾರವೂ ಅಪವಿತ್ರವಾಗಿರುತ್ತದೆ. ಅದು ಕುಲದ ರಕ್ಷಣೆಯ ಹೆಸರಿನಲ್ಲಿ ಇರಲಿ ಅಥವಾ ಯಾವುದೇ ಆದರ್ಶದ ಹೆಸರಿನಲ್ಲಿ ಇರಲಿ ಎಂಬುದನ್ನು ಆತನು ವಿವರಿಸುತ್ತಾನೆ. ಭಗವಾನ್ ಶ್ರೀಕೃಷ್ಣನು ಮುಂದೆ ಇದನ್ನು ಸಹ ಸ್ಪಷ್ಟಪಡಿಸುತ್ತಾನೆ. ಯಾವುದೇ ಭಕ್ತನು ಆತನು ವರ್ಣ, ಲಿಂಗ, ಕುಲ ಅಥವಾ ಜಾತಿಯಿಂದ ಯಾರೇ ಆಗಲಿ ಪೂರ್ಣ ಶ್ರದ್ಧೆ ಮತ್ತು ಸಂಪೂರ್ಣ ಸಮರ್ಪಣಾ ಭಾವದಿಂದ ಆರಾಧನೆ ಮಾಡಿದರೆ ಆತನು ನನ್ನ ದೃಷ್ಟಿಯಲ್ಲಿ ಸಂಪೂರ್ಣವಾಗಿ ಶುದ್ಧನಾಗಿರುತ್ತಾನೆ ಮತ್ತು ಮೋಕ್ಷಕ್ಕೆ ಪರಮ ಅಧಿಕಾರಿಯಾಗುತ್ತಾನೆ. ಹೀಗೆ ಅರ್ಜುನನ ಪ್ರತಿಯೊಂದು ಶಂಕೆ, ಪ್ರತಿಯೊಂದು ಸಾಮಾಜಿಕ ನಂಬಿಕೆಯನ್ನು ಶ್ರೀಕೃಷ್ಣನು ನಿಧಾನವಾಗಿ ಖಂಡಿಸುತ್ತಾ ಹೋಗುತ್ತಾನೆ ಮತ್ತು ಅವನನ್ನು ಆ ಉನ್ನತ ಜ್ಞಾನದ ಕಡೆಗೆ ಕೊಂಡೊಯ್ಯುತ್ತಾನೆ. ಅಲ್ಲಿ ವರ್ಣವೂ ಉಳಿಯುವುದಿಲ್ಲ, ಕುಲವೂ ಇಲ್ಲ, ಸ್ತ್ರೀಯೂ ಇಲ್ಲ, ಪುರುಷನೂ ಇಲ್ಲ. ಕೇವಲ ಒಂದೇ ಒಂದು ಪರಮತತ್ವ ಉಳಿಯುತ್ತದೆ. ಅದುವೇ ಆತ್ಮ. ಅದು ನಿತ್ಯ, ಶುದ್ಧ ಮತ್ತು ಅನಂತ. ಅರ್ಜುನನು ಹೇಳುತ್ತಾನೆ, ಹೇ ಮಾಧವ, ಈ ಯುದ್ಧವು ಪಾಪಕ್ಕೆ ಕಾರಣವಾದರೆ ನಾನು 3 ಲೋಕಗಳ ಸಾಮ್ರಾಜ್ಯವನ್ನೂ ಸಹ ಬಯಸುವುದಿಲ್ಲ. ಅವನ ಮನಸ್ಸಿನಲ್ಲಿ ಈ ಸಮಯದಲ್ಲಿ ತೀವ್ರ ದ್ವಂದ್ವವಿದೆ. ಆತನು ಧರ್ಮ, ಅಧರ್ಮ, ಸಂಬಂಧಗಳು, ದಯೆ, ಕರುಣೆ ಇವೆಲ್ಲವುಗಳ ನಡುವೆ ಸಿಕ್ಕಿಹಾಕಿಕೊಂಡಿದ್ದಾನೆ. ಈ ಯುದ್ಧವು ಅವನಿಗೆ ಕೇವಲ ರಕ್ತಪಾತ ಮತ್ತು ತನ್ನವರ ಹತ್ಯೆಯಂತೆ ಭಾಸವಾಗುತ್ತದೆ ಮತ್ತು ಇದೇ ಭ್ರಮೆಯಲ್ಲಿ ಆತನು ಯುದ್ಧದಿಂದ ಸಂಪೂರ್ಣವಾಗಿ ಹಿಂದೆ ಸರಿಯುತ್ತಾನೆ. ಅಧ್ಯಾಯದ ಕೊನೆಯವರೆಗೆ ರಣಭೂಮಿಯಲ್ಲಿ ವೀರನಂತೆ ನಿಂತಿದ್ದ ಅರ್ಜುನನು ಈಗ ನಿಧಾನವಾಗಿ ಹಿಂದೆ ಸರಿಯುತ್ತಾನೆ ಮತ್ತು ಅಂತಿಮವಾಗಿ ಅವನು ತನ್ನ ರಥದ ಹಿಂಭಾಗದಲ್ಲಿ ಕುಳಿತುಬಿಡುತ್ತಾನೆ. ಅವನ ಪ್ರಸಿದ್ಧ ಗಾಂಡೀವ ಧನಸ್ಸು ಕೈಯಿಂದ ಬಿದ್ದು ಹೋಗಿದೆ. ಶರೀರವು ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ಮತ್ತು ಕಣ್ಣುಗಳಿಂದ ತೀವ್ರವಾದ ಕಣ್ಣೀರು ಹರಿಯಲು ಪ್ರಾರಂಭಿಸಿದೆ. ಇದು ಅವನ ಆಂತರಿಕ ಸೋಲು, ಸಂಶಯ ಮತ್ತು ಮೋಹದ ಪ್ರತ್ಯಕ್ಷ ರೂಪ. ಅರ್ಜುನನು 2 ಸೈನ್ಯಗಳ ಪರಿಶೀಲನೆ ಮಾಡಿದಾಗ ಅವನಿಗೆ ಎದುರಿಗೆ ಯಾವುದೇ ಶತ್ರು ಕಾಣುವುದಿಲ್ಲ. ಅವನಿಗೆ ಕೇವಲ ತನ್ನವರೇ ಗೋಚರಿಸುತ್ತಾರೆ. ತಾತ, ಮಾವ, ಗುರು, ಅಣ್ಣ ತಮ್ಮಂದಿರು, ಮಾವಂದಿರು, ಪುತ್ರವತ್ ಸಂಬಂಧಗಳು ಎಲ್ಲರೂ ಅಲ್ಲಿಯೇ ಇದ್ದಾರೆ ಮತ್ತು ಇದೇ ಪಾರಂಪರಿಕವಾದ ಮೋಹವು ಅವನಿಗೆ ಅತಿದೊಡ್ಡ ಅಡಚಣೆಯಾಗಿ ನಿಲ್ಲುತ್ತದೆ. ಭಕ್ತಿಯ ಮಾರ್ಗವನ್ನು ಅಳವಡಿಸಿಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರಭುವಿನ ಶರಣಿಗೆ ಹೋಗಲು ಬಯಸುವವನಿಗೂ ಮೊದಲ ಹೆಬ್ಬಾಗಿಲು ಇದೇ ಆಗಿರುತ್ತದೆ: ಮೋಹದಿಂದ ಮುಕ್ತಿ. ಮೋಹವಿರುವವರೆಗೆ ವಿವೇಕವು ಜನ್ಮ ತಾಳಲು ಸಾಧ್ಯವಿಲ್ಲ ಮತ್ತು ವಿವೇಕವು ಜಾಗೃತಗೊಂಡಾಗ ಆಗಲೇ ನಿಜವಾದಾರ್ಥದಲ್ಲಿ ಗೀತೆಯ ದಿವ್ಯ ಜ್ಞಾನವು ನಮ್ಮ ಅಂತರಂಗವನ್ನು ಪ್ರವೇಶಿಸುತ್ತದೆ. ಆ ಸಮಯದಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಈ ಭ್ರಮೆಯೂ ಇತ್ತು. ತಾನು ಸನಾತನ ಧರ್ಮವನ್ನು ರಕ್ಷಿಸುತ್ತಿದ್ದೇನೆ, ಈ ಯುದ್ಧದಿಂದ ತಾನು ಅಧರ್ಮವನ್ನು ತಡೆಯಬಲ್ಲೆ ಎಂದು. ಆದರೆ ಅವನು ಒಂದು ವಿಷಯವನ್ನು ಮರೆತಿದ್ದನು. ಅವನ ಸಾರಥಿಯಾಗಿರುವವರು ಸಾಮಾನ್ಯ ಮಿತ್ರರಲ್ಲ, ಸಾಕ್ಷಾತ್ ಪ್ರಭು ಶ್ರೀಕೃಷ್ಣ ಎಂದು. ಈ ತಿಳುವಳಿಕೆ ಅರ್ಜುನನಿಗೆ ಇನ್ನೂ ಬಂದಿರಲಿಲ್ಲ. ಆದರೆ ಯಾವಾಗ ಅವನು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾನೋ ಅವನ ದೃಷ್ಟಿಕೋನವು ಆ ಕ್ಷಣವೇ ಬದಲಾಗುತ್ತದೆ. ಅದಕ್ಕಾಗಿಯೇ ಶ್ರೀಮದ್ ಭಗವದ್ಗೀತೆಯ ಈ ಮೊದಲ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಎಂದು ಕರೆಯಲಾಗುತ್ತದೆ. ಅಂದರೆ ಅರ್ಜುನನು ಸಂಶಯ, ದುಃಖ ಮತ್ತು ಮೋಹದಿಂದ ಸುತ್ತುವರಿದಿರುವ ದ್ವಂದ್ವದ ಅಧ್ಯಾಯ. ಸ್ವಾಮೀಜಿಯವರು ಇದನ್ನು ಸಂಶಯ ವಿಷಾದ ಯೋಗ ಎಂದಿದ್ದಾರೆ. ಏಕೆಂದರೆ ಇದು ಕೇವಲ ಶೋಕವಲ್ಲ, ಬದಲಿಗೆ ಅಜ್ಞಾನ ಮತ್ತು ಭ್ರಮೆಯಿಂದ ಹುಟ್ಟಿದ ಸಂಶಯಗಳ ಯೋಗವಾಗಿದೆ. ಸಾಧಕನು ಮಾರ್ಗದಲ್ಲಿ ಇದ್ದರೂ ಸಹ ಹಿಂದೆ ಸರಿಯುವ ಹಂತವಿದು. ಆದರೆ ಇದೇ ಆ ಪರಮ ತಿರುವು. ಅಲ್ಲಿಂದ ಶ್ರೀಕೃಷ್ಣ ಪರಮಾತ್ಮನ ಉಪದೇಶವು ಪ್ರಾರಂಭವಾಗುತ್ತದೆ. ತದನಂತರ ಒಂದೊಂದಾಗಿ ಆತನು ಅರ್ಜುನನ ಪ್ರತಿಯೊಂದು ಶಂಕೆ, ಪ್ರತಿಯೊಂದು ಪ್ರಶ್ನೆಗೆ ದಿವ್ಯ ಉತ್ತರವನ್ನು ನೀಡುತ್ತಾನೆ. ಅವನಿಗೆ ಯಥಾರ್ಥ ಧರ್ಮದ ಬೋಧನೆಯನ್ನು ಮಾಡುತ್ತಾರೆ ಮತ್ತು ಅದೇ ಯಥಾರ್ಥ ಜ್ಞಾನವು ನಮ್ಮೆಲ್ಲರಿಗೂ ಶ್ರೀಮದ್ ಭಗವದ್ಗೀತೆಯಲ್ಲಿ ಸಂಗ್ರಹಗೊಂಡಿದೆ. ಪ್ರಿಯ ಭಕ್ತರೇ, ಅರ್ಜುನ ವಿಷಾದ ಯೋಗವು ಕೇವಲ ಒಂದು ಯುದ್ಧಭೂಮಿಯ ದೃಶ್ಯವಲ್ಲ, ಬದಲಿಗೆ
ನಮ್ಮ ಅಂತರಂಗದಲ್ಲಿ ನಡೆಯುತ್ತಿರುವ ನಿರಂತರ ಸಂಘರ್ಷದ ಪ್ರತೀಕವಾಗಿದೆ. ಭಕ್ತನು ಈಶ್ವರನ ಕಡೆಗೆ ಮುಂದುವರಿದಾಗ ಮೊದಲ ಅಡಚಣೆಯು ಮೋಹ, ಭಯ ಮತ್ತು ಸಂಶಯಗಳ ರೂಪದಲ್ಲಿಯೇ ಬರುತ್ತದೆ. ಅರ್ಜುನನ ಕುಸಿತ, ಗಾಂಡೀವದ ಕೆಳಗೆ ಬೀಳುವುದು ಇವೆಲ್ಲವೂ ಆತ್ಮಜ್ಞಾನದ ದಿವ್ಯ ಯಾತ್ರೆಯ ಸುರುವಿನ ಸಂಕೇತ. ಈಗ ಗೀತೆಯ ಮುಂದಿನ ಅಧ್ಯಾಯ, 2ನೇ ಅಧ್ಯಾಯ, ಅಲ್ಲಿಂದ ಪ್ರಾರಂಭವಾಗುತ್ತದೆ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ಉಪದೇಶವೂ ಆರಂಭವಾಗುತ್ತದೆ. ಅಲ್ಲಿ ಸಂಶಯದ ಅಂತ್ಯ ಮತ್ತು ಶಾಶ್ವತ ಪರಿಹಾರದ ಪ್ರಾರಂಭವಾಗುತ್ತದೆ. ಮತ್ತು ಈ ಪರಿಹಾರ ಕೇವಲ ಅರ್ಜುನನಿಗೆ ಮಾತ್ರವಲ್ಲ, ನಮ್ಮೆಲ್ಲರಿಗೂ ಪರಮಾತ್ಮ ಕೊಟ್ಟಿರುವ ವರವಾಗಿದೆ. ಈ ಗೀತೆ ಕೇವಲ ಒಂದು ಪ್ರಾಚೀನ ಶಾಸ್ತ್ರವಲ್ಲ, ಇದು ನಿಮ್ಮ ಜೀವನದ ಮಾರ್ಗದರ್ಶನ. ಅದು ನಮ್ಮನ್ನು ಜೀವನದ ರಣರಂಗದಲ್ಲಿ ವಿಜಯಗಳನ್ನಾಗಿ ಮಾಡುತ್ತದೆ. ನಾವೆಲ್ಲರೂ ಈ ಜ್ಞಾನದ ಮೂಲಕ ಒಂದು ಹೊಸ, ಉನ್ನತ ದೃಷ್ಟಿಕೋನವನ್ನು ಪಡೆಯುವೆವು. ಪ್ರಿಯ ಭಕ್ತರೇ, ಇಂದು ಇಷ್ಟಕ್ಕೆ ನಮ್ಮ ಸಂವಾದವನ್ನು ಮುಕ್ತಾಯಗೊಳಿಸುತ್ತೇವೆ. ನಮ್ಮ ಈ ದಿವ್ಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪರಿವಾರದವರೊಂದಿಗೆ ಹೆಚ್ಚು ಶೇರ್ ಮಾಡಿ. ಕಮೆಂಟ್ನಲ್ಲಿ ತಪ್ಪದೆ ಜೈ ಶ್ರೀ ರಾಧೇ ಕೃಷ್ಣ ಎಂದು ಬರೆಯಿರಿ. ಮತ್ತು ಇದೇ ರೀತಿಯ ಮತ್ತಷ್ಟು ಜ್ಞಾನಪೂರ್ಣ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಗೀತಾಜ್ಞಾನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ದಿವ್ಯ ಘಂಟೆಯ ಬಟನ್ ಅನ್ನು ಸಹ ಒತ್ತಿರಿ. ಈ ಅಮೂಲ್ಯವಾದ ಜ್ಞಾನವನ್ನು ಕೊನೆಯವರೆಗೂ ನಮ್ಮಿಂದ ಆಲಿಸಿದ್ದಕ್ಕಾಗಿ ನಿಮಗೆ ಬಹಳ ದೊಡ್ಡ ಧನ್ಯವಾದಗಳು. ಜೈ ಶ್ರೀ ರಾಧೇ ಕೃಷ್ಣ. ರಾಧೇ ರಾಧೇ.